ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದೊಂದು ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಹೋರಾಟ. ಹಾಗೆ ನಾವು ಇಲ್ಲಿಯವರೆಗೆ ರಾಜ್ಯದಲ್ಲಿ ಸಾಕಷ್ಟು ರೈತ ಹೋರಾಟಗಳನ್ನ, ಕಾರ್ಮಿಕ ಹೋರಾಟಗಳನ್ನ ಇದೆಲ್ಲವನ್ನೂ ಕೂಡ ಗಮನಿಸಿದ್ದೇವೆ. ಅದೆಲ್ಲದಕ್ಕಿಂತಲೂ ಕೂಡ ಅತಿ ದೊಡ್ಡ ಹೋರಾಟ. ಬರೋಬ್ಬರಿ 4 ವರ್ಷಗಳಿಂದ, ಹೆಚ್ಚು ಕಡಿಮೆ 1000 ದಿನಕ್ಕೂ ಅಧಿಕ ದಿನಗಳಿಂದ ಈ ರೈತರು ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮಲ್ಲಿ ಅದೆಷ್ಟೋ ಮಂದಿ ರೈತರಿದ್ದೀರಿ, ರೈತರ ಮಕ್ಕಳಿದ್ದೀರಿ, ಮುಂಚೆ ರೈತರ ಮಕ್ಕಳಾಗಿದ್ದು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲೂ ಕೂಡ ಇರಬಹುದು. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ, ಗಮನಿಸೋದು ಮಾತ್ರ ಅಲ್ಲ, ಅದಾದ ಬಳಿಕ ಇವರ ಜೊತೆಗೆ ಕೈ ಜೋಡಿಸಲೇಬೇಕಾಗಿರುವಂಥ ವಿಚಾರ ಇದು. ದುರಂತ ಅಥವಾ ಬೇಸರದ ಸಂಗತಿ ಅಂದರೆ ಇದಕ್ಕೆ ಅತಿ ಹೆಚ್ಚು ಮಾಧ್ಯಮದ ಪ್ರಚಾರ ಸಿಗಬೇಕಾಗಿತ್ತು, ಅಥವಾ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಸುದ್ದಿ ಆಗಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಮಾಧ್ಯಮಗಳಲ್ಲಿ ಈ ಸುದ್ದಿ ಹೆಚ್ಚು ಸುದ್ದಿ ಆಗ್ತಾ ಇಲ್ಲ. ನಾನು ಗ್ರೌಂಡ್ ರಿಯಾಲಿಟಿಯನ್ನು ಅರಿಯುವಂಥ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ರೈತರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ವಿಚಾರ ಏನಪ್ಪಾ ಅಂದರೆ, ದೇವನಹಳ್ಳಿ ಭಾಗದ ಚನ್ನರಾಯಪಟ್ಟಣ ಎನ್ನುವಂಥ ಹೋಬಳಿ, ಹೆಚ್ಚು ಕಡಿಮೆ 13 ಗ್ರಾಮಗಳು, 1777 ಎಕರೆ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, 1777 ಎಕರೆ. ಆ ಜಾಗದ ಮೇಲೆ ಇದೀಗ ಸರ್ಕಾರ ಕಣ್ಣನ್ನು ಹಾಕಿದೆ. ಆ ಜಾಗ ಏನು ಅಂದರೆ, ಎಷ್ಟೋ ವರ್ಷಗಳಿಂದ ರೈತರು ಅಲ್ಲಿ ಉಳುಮೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರ ತಂದೆ ತಾಯಿಯ ಸಮಾಧಿ ಇದೆ. ನಾವು ಬೆಂಗಳೂರಿಗೆ ಇವತ್ತು ಹೂವು, ಹಣ್ಣು, ತರಕಾರಿ ಇದೆಲ್ಲವನ್ನು ಕೂಡ ನೋಡ್ತೀವಲ್ಲ, ಬೆಳಗ್ಗೆ ಮುಂಚೆ ಆದ್ರೆ ಬರುತ್ತಲ್ಲ, ಬಹುತೇಕ ಎಲ್ಲ ಬರೋದು ಆ ಭಾಗದಿಂದಲೇ. ಅದು ನಿರುಪಯುಕ್ತ ಭೂಮಿ ಅಲ್ಲ, ಕೃಷಿಗೆ ಯೋಗ್ಯ ಅಲ್ಲ ಅಂತ ಹೇಳ್ತೀವಲ್ಲ, ಅಂತಹ ಭೂಮಿಯೂ ಕೂಡ ಅಲ್ಲ. ನೀರಾವರಿ ಪ್ರದೇಶ, ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿ. ಅಲ್ಲಿ ಕೃಷಿಯನ್ನ ಮಾಡಿಕೊಂಡು ರೈತರೆಲ್ಲರೂ ಕೂಡ ಬದುಕನ್ನ ಕಟ್ಕೊಂಡಿದ್ದಾರೆ. ಅಂತಹ ಕೃಷಿ ಯೋಗ್ಯ ಭೂಮಿಯನ್ನ ನಮಗ್ ಬಿಟ್ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ. ಏನೋ ಏರೋಸ್ಪೇಸ್ ಪಾರ್ಕ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರಂತೆ. ರೈತರ ಬಳಿ ಬಂದ ಕೇಳಿದಾಗ 13 ಹೋಬಳಿ ಅಥವಾ ಗ್ರಾಮದ ಜನ ಹೇಳ್ತಿದ್ದಾರೆ, ಇಲ್ಲ, ನಾವು ಕೊಡೋದಿಕ್ಕೆ ರೆಡಿ ಇಲ್ಲ, ನಾವಿಲ್ಲಿ ಉಳುಮೆ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿದ್ದೇವೆ, ಎಷ್ಟೋ ವರ್ಷಗಳಿಂದ ನಾವಿಲ್ಲಿದ್ದೇವೆ, ನಾವ್ಯಾಕೆ ಬಿಟ್ಕೊಡ್ಬೇಕು ಅನ್ನೋದು ರೈತರ ಪ್ರಶ್ನೆ. ಪರಿಹಾರ ಮತ್ತೊಂದು ಮಗದೊಂದು ಯಾವುದೇ ಆಮಿಷಕ್ಕೂ ಕೂಡ ರೈತರು ಇವತ್ತು ಬಗ್ತಾ ಇಲ್ಲ. 2021ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ಅದಾದ ಬಳಿಕ ಸರ್ಕಾರದಿಂದ ಈ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಅಂತಿಮ ಆದೇಶವೂ ಕೂಡ ಹೊರಬಿತ್ತು. ಅಂದಿನಿಂದಲೂ ಕೂಡ ರೈತರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ. ಎಂಥ ಅದ್ಭುತವಾದಂಥ ಹೋರಾಟ ನೋಡಿ. ಎಷ್ಟೇ ಆಮಿಷವನ್ನ ಒಡ್ಲಿ, ಪರಿಹಾರವನ್ನ ಕೊಡ್ತೀವಿ ಎನ್ನುವಂಥ ಮಾತನ್ನ ಸರ್ಕಾರ ಹೇಳಿ, ಆದ್ರೆ ರೈತರು ಇವತ್ತು ಭೂಮಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಬಂಧುಗಳೇ, ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಅಂದ್ರೆ, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡು ಅದನ್ನ ಕಾರ್ಖಾನೆ ಮಾಡ್ತೀವಿ, ಅದನ್ನ ನಾವ್ಯಾವುದೋ ಕಂಪನಿಗಳಿಗೆ ಕೊಡ್ತೀವಿ ಅಂತೇಳಿ ಹೊರಟೋಗ್ಬಿಟ್ರೆ ಮುಂದೊಂದು ನೀವು ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗತ್ತೆ. ನಾವೆಲ್ಲರೂ ಏನನ್ನ ಬೇಕಾದ್ರೂ ನಾವು ಹೇಗೆ ಬೇಕಾದ್ರೂ ತಯಾರು ಮಾಡಬಹುದು. ಈ ಅಕ್ಕಿ ಇದೆಯಲ್ಲ, ಹೊಟ್ಟೆಗೆ ತಿಂತೀವಲ್ಲ ಅನ್ನ, ಅದನ್ನ ಏನು ಹೇಗೂ ತಯಾರು ಮಾಡೋಕ್ಕಾಗಲ್ಲ, ಭೂಮಿಯಲ್ಲೇ ಬೆಳಿಬೇಕು. ಅದನ್ನ ನಾವೆಲ್ಲರೂ ಇಲ್ಲ, ಆ ಭೂಮಿನ ಕಿತ್ಕೋತೀವಿ, ಈ ಭೂಮಿನ ಕಿತ್ಕೋತೀವಿ ಅಂತ ಹೊರಟ್ರೆ ಹೇಗೆ? ಹಾಗೆ ಇವ್ರ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಅದೇ ಭಾಗದ ಸುತ್ತಮುತ್ತ ಈ ಹಿಂದೆ 6000 ಎಕರೆಗೂ ಅಧಿಕ ಏರ್ಪೋರ್ಟ್ಗೆ ಅಂತ ವಶಕ್ಕೆ ತೆಗೆದುಕೊಂಡಿದ್ರು. ಆಗ ಪುಡಿಗಾಸಿನ ಪರಿಹಾರವನ್ನ ಕೊಟ್ಟಿದ್ರು ರೈತರಿಗೆ. ಅವತ್ತು ಬಹಳ ಇದರಿಂದ ಬಾಳ್ತಿದ್ದಂಥ ರೈತರು ಬಹಳ ಗತ್ತಿನಿಂದ ಇವತ್ತು ವಾಚ್ಮನ್ಗಳಾಗಿ ಏನೇನೋ ಕೆಲಸವನ್ನ ಮಾಡುವಂಥ ಪರಿಸ್ಥಿತಿ. ಅದೆಲ್ಲವನ್ನು ಕೂಡ ನೋಡಿ ಇವತ್ತು ಈ ರೈತರು ಹೇಳ್ತಿದ್ದಾರೆ, ಬಿಟ್ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ. ಈಗ ರೈತರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಹೋರಾಟಗಾರರು ಇವತ್ತು ನನ್ನ ಜೊತೆಗಿದ್ದಾರೆ. ಗ್ರೌಂಡ್ ರಿಯಾಲಿಟಿಯನ್ನು ಅರಿಯುವಂಥ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ. ಸರ್, ಈಗ ಸರ್ಕಾರ ಹೇಳ್ತಾ ಇದೆ, ನಾವು ಪರಿಹಾರವನ್ನ ಕೊಡ್ತೀವಿ, ಜಾಗವನ್ನ ಕೊಡಿ ಅಂತ. ಯಾಕೆ ಬಿಟ್ಕೊಡೋಕೆ ನೀವು ರೆಡಿ ಇಲ್ಲ ಅಂತ? ಸರ್, ಬಿಟ್ಕೊಡೋದಕ್ಕೆ ಇದು ಒಟ್ಟು 800 ಕುಟುಂಬ. ಈಗ 1777 ಎಕರೆ ಇವರು ಅಕ್ವೈರ್ ಮಾಡ್ತಾರೆ ಜಾಗದಲ್ಲಿ 800 ಕುಟುಂಬ ಇದೆ. ಸುಮಾರು ಜನ ಅದರಲ್ಲಿ ಅರ್ಧ ಎಕರೆ 1 ಎಕರೆ ಇರೋರು. ಎಲ್ಲರೂ ನಮ್ಮ ಕಡೆ ಹೇಗೆ ಅಂತಂದ್ರೆ, ಇದು ಹಸುಗಳು ಸಾಕ್ತಾರೆ, ತರಕಾರಿ ಬೆಳೀತಾರೆ, ಹೂವು ಹಣ್ಣು ಬೆಳೀತಾರೆ, ಮತ್ತು ಅವ್ರಿಗೆ ಬೇರೆ ಕೆಲಸ ಮಾಡಿ ಗೊತ್ತಿಲ್ಲ, ಸ್ವಾಭಿಮಾನದಿಂದ ಬದುಕ್ತಾರೆ. ಅವ್ರಿಗೆ ಬೇರೆ ಕೆಲಸ ಮಾಡಿ ಗೊತ್ತಿಲ್ಲ. ಈಗ ನಮ್ಮ ಭೂಮಿ ಕಿತ್ಕೊಂಡ್ಬಿಟ್ರೆ, ನಮ್ಮ ರೈತರಿಗೆ ಹಣ ಕೊಟ್ಟರೆ ಅವರು ಅದನ್ನು ಹೆಂಗೆ ಬಳಸ್ಬೇಕನ್ನೋದು ಗೊತ್ತಿಲ್ಲ. 1 ವರ್ಷದ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲೀನ್ ಮಾಡಿ ಮತ್ತೆ ಅವರು ಕೂಲಿಗೆ ಹೋಗ್ಬೇಕು. ಕೂಲಿಗೆ ಎಲ್ಲೋ ಹೋಗ್ಬೇಕು, ಫ್ಯಾಕ್ಟ್ರಿಗೆ ಹೋಗ್ಬೇಕು. ಫ್ಯಾಕ್ಟ್ರಿಯಲ್ಲಿ ಏನು ಕೆಲಸ ಕೊಡ್ತೀರಿ ನೀವು? ನಿಮಗೆ ಏನು ಕೆಲಸ ಕೊಡ್ತೀರಿ? ವಾಚ್ಮ್ಯಾನ್ ಕೆಲಸನೋ ಟೈಲೆಟ್ ತೊಳೆಯೋ ಕೆಲಸನೋ ಕೊಡ್ತಾರೆ. ನಾವು ಯಾಕೆ ಕೊಡ್ತಾ ಇಲ್ಲ ಈ ಭೂಮಿ ಅಂತಂದರೆ, ಈ ಭೂಮಿನ ಇವರು 1777 ಎಕರೆ ಅಷ್ಟು ಕೃಷಿ ಭೂಮಿ. ಇವರು ಇದನ್ನು ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬೇಕಾದ್ರೆ ಅದು ಎಷ್ಟು ಮರ, ಅದು ಎಷ್ಟು ಗಿಡಗಳನ್ನ, ದ್ರಾಕ್ಷಿ, ಏನಿದು ದಾಳಿಂಬೆ, ಮಾವು, ನಮ್ಮದು ಶ್ರೀಗಂಧ ಇದೆ, ಇದನ್ನೆಲ್ಲ ಕಡಿಬೇಕು. ಕಡಿದು ಇವರು ಇದು ಮಾಡಬೇಕು. ಎಂ ಬಿ ಪಾಟೀಲ್ರು ಹೇಳ್ತಾರೆ, ಇವರು ಎಲ್ಲಿ ಕೇಳ್ತಾರೋ ಭೂಮಿ ನಾವು ಅಲ್ಲಿ ಕೊಡಬೇಕು ಅಂತ.
ನಾವು ಎಂ.ಬಿ. ಪಾಟೀಲ್ ಅವ್ರಿಗೆ ಕೇಳ್ತೀವಿ, ಸ್ವಾಮಿ ನಾಳೆ ವಿಧಾನಸೌಧ ಕೇಳ್ತಾರೆ, ನಿಮಗೆ ವಿಧಾನಸೌಧ ನಮಗೆ ಬೇಕು ಅಂತ ಇಂಡಸ್ಟ್ರಿಸ್ಟ್ ಕೇಳಿದ್ರೆ ನೀವು ಅಲ್ಲಿ ಕೊಡ್ತೀರಾ? ಇದು ಹಿಂಗೆ ಮಾಡೋದಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಇನ್ನೊಂದು ಸರ್, ತುಂಬ ದುರ್ದೈವದ ಸಂಗತಿ ಅಂದರೆ ಇದರಲ್ಲಿ ಸಿದ್ದರಾಮಯ್ಯ ಅವರು, ನಮಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ ಸರ್. ಕೊನೆಯ ಹೋಪ್ ಇಟ್ಕೊಂಡಿರೋದು ನಾವು ಸಿದ್ದರಾಮಯ್ಯ ಅವ್ರ ಮೇಲೆ ಇನ್ನೂ ಒಂಚೂರು ರೈತರಿಗೆ ನಂಬಿಕೆ ಇದೆ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಜಾಗಕ್ಕೆ ಬಂದು, ನಾವು ಧರಣಿ ಮಾಡೋ ಜಾಗಕ್ಕೆ ಬಂದು, ನಿಮ್ಮ ಭೂಮಿನ ನಾವು ಬಿಟ್ಕೊಡ್ತೀನಿ, ನಾ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ನಾನು ಫಸ್ಟ್ ಮಾಡೋದು ಇದೇ ಕೆಲಸ ಅಂತ ಅವರು ನಮಗೆ ಪ್ರಾಮಿಸ್ ಮಾಡಿದ್ರು. ಪ್ರಾಮಿಸ್ ಮಾಡಿದ ಸಿದ್ದರಾಮಯ್ಯ ಅವರು ಒಂದು ಗಿಡ ನಾವು ನಡೆಸಿದ್ವಿ ಅವ್ರ ಕೈಲಿ ಇಲ್ಲಿ. ಆ ಗಿಡನ ತೊಗೊಂಡೋಗಿ ನಾವು ಹೋರಾಟದ ಜಾಗದಲ್ಲಿ ಇಟ್ಟಿದ್ದೀವಿ. ಇವತ್ತು ಅದು ದೊಡ್ಡ ಮರ ಆಗಿದೆ ಸರ್, ಮರ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ಇನ್ನೂ ಮೀನಮೇಷ ಎಣಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ಸುಮಾರು ಜನ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ದೇವರಾಜ ಅರಸು ಆದಮೇಲೆ ಸಿದ್ದರಾಮಯ್ಯ ಅವರು ಅಂತ. ದೇವರಾಜ ಅರಸರು ಸಣ್ಣ ಬಡವರಿಗೆಲ್ಲ ಭೂಮಿ ಕೊಟ್ಟರು. ಸಿದ್ದರಾಮಯ್ಯ ಅವರೇ ನಾವು ಕೈ ಮುಗಿದು ಕೇಳ್ತೀವಿ, ನಮ್ಮ ಭೂಮಿ ಕಿತ್ಕೋಬೇಡಿ, ನೀವು ನಿಮ್ಮನ್ನ ಅನ್ನರಾಮಯ್ಯ ಅಂತಾರೆ, ಏನೇನೋ ಹೇಳ್ತಾರೆ. ಬಡವರಿಗೆ ಸಿದ್ದರಾಮಯ್ಯರು ಮಾಡಿರೋಷ್ಟು ಬೇರೆಯವರು ಯಾರೂ ಮಾಡಿಲ್ಲ. ಬಟ್ ಇದು ಸಿದ್ದರಾಮಯ್ಯರು ನಮ್ಮ ನೆರವು ಬಂದಿಲ್ಲ ಅಂದರೆ ಅವರು ಮಾಡೋದು, ಅವ್ರ ರಾಜಕೀಯ ಜೀವನದಲ್ಲಿ ಮಾಡೋದು ದೊಡ್ಡ ಕಪ್ಪು ಚುಕ್ಕಿ ಆಗುತ್ತೆ. ಭೂಮಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸರ್, ಅವ್ರ ಕೈಲಿ ತಗೊಳಕ್ಕಾಗೋದಿಲ್ಲ. ನಂದೇ ಹೇಳಿದ್ರೆ ನನ್ನ ಭೂಮಿನ ಕಿತ್ಕೊಳ್ಳೋಕೆ ಅವ್ರು ಬರೋ ದಿವಸ ನಾನು ನಮ್ಮ ತಂದೆ ತಾಯಿ ಸಮಾಧಿ ಮಧ್ಯದಲ್ಲಿ ನಿಂತ್ಕೊಂಡು ಕೆರೋಸಿನ್ನು ಪೆಟ್ರೋಲ್ ಇಟ್ಕೊಂಡು ಸೂಸೈಡ್ ಮಾಡ್ಕೊತೀವಿ. ಇದು ನಾವು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ವಿ, ಇದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಇದು ಹಾಗೇ ಆಗುತ್ತೆ. ನಮಗೆ ನಮ್ಮ ಭೂಮಿ ಏನಾದರೂ ಹೋದರೆ, ನಮ್ಮ ತಂದೆ ತಾಯಿ ಸಮಾಧಿನ ಅಲ್ಲಿಂದ ತೆಗೆದ್ರೆ ಅದು ನನ್ನ ಹೆಣದ ಜೊತೆ ತೆಗಿಬೇಕು. ಈ ಥರದ್ದು ನಾವೊಬ್ಬರೇ ಇಲ್ಲ ಸರ್, ಒಂದು 20-30 ಕುಟುಂಬ ಈ ಥರ ಇದೆ. ಮನೆಗಳು ಕಟ್ಕೊಂಡಿದ್ದಾರೆ, ಸಣ್ಣ ಸಣ್ಣ ಮನೆ ಕಟ್ಕೊಂಡಿದ್ದಾರೆ. ಏನೂ ನೋಡಲ್ಲ ಸರ್ ಇವರು, ಏನೂ ನೋಡಲ್ಲ. ಇದು ದಂಧೆ, ಕಬ್ಜಾ ಅಂತಾರೆ, ಇದಕ್ಕೆ ಕಬ್ಜಾ ಅಂತಾರೆ. ಈ ಭೂಮಿ ಇದು ತಗೊಳ್ಳಿ, ಇದು ನನಗೆ ಬೇಕು ಅಂದರೆ ನಾವು ಬಿಟ್ಟು ಹೋಗ್ಬೇಕು. ಆ ಥರ ಮಾರ್ಕೊಳ್ಳಂಗಿದ್ದಿದ್ರೆ ಯಾವಾಗ ಮಾರ್ಕೋಬೋದಿತ್ತಲ್ಲ ಸರ್. ನಾವು ಈಗೆಲ್ಲ ಈಗ ಬೆಂಗಳೂರಿಗೆ ಹತ್ತಿರ ಆಗಿರೋದ್ರಿಂದ ನಮ್ಮ ಕಡೆ ರೈತರು ಅನುಕೂಲವಾಗಿದ್ದಾರೆ. ಯಾಕಂದರೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ತುಂಬ ಈಸಿ. ಅನುಕೂಲ ಇಲ್ದಿದ್ದ ಕಾಲದಲ್ಲೇ ನಮ್ಮ ತಂದೆ ತಾಯಿ ಬಡತನದಲ್ಲೇ ಭೂಮಿಗಳು ಉಳಿಸ್ಕೊಂಬಂದಿರೋರು. ಈಗ ನೀವೆಲ್ಲ ಅನುಕೂಲ ಇರೋವಾಗೆ ನೀವು ಬಂದು ನಮ್ಮ ಭೂಮಿ ಕಿತ್ಕೋತೀವಿ ಅಂತಂದರೆ ಸರ್, ಏನು ಉದ್ಯೋಗ ಇದು, ಏನು ಫ್ಯಾಕ್ಟ್ರಿಗಳು ಮಾಡಲ್ಲ. ಈಗ ಫಸ್ಟ್ ಫೇಸಲ್ಲಿ ಅಕ್ವೈರ್ ಮಾಡಿರೋ ಲ್ಯಾಂಡಲ್ಲಿ ಬರೀ 20% ಫ್ಯಾಕ್ಟ್ರಿ ಬಂದಿದೆ, ಒಂದು 3 ಫ್ಯಾಕ್ಟ್ರಿ ಬಂದಿದೆ. ಇನ್ನೆಲ್ಲ ಅವ್ರಿಗೆ ಬೇಕಾದವ್ರಿಗೆ ಅಲಾಟ್ ಮಾಡಿದ್ದಾರೆ, ಅವ್ರು ಶೆಡ್ಗಳು ಕೊಟ್ಟಿದ್ದಾರೆ. ಆ ಥರ ಶೆಡ್ಗಳು ನಮ್ಮ ರೈತರು ಕಟ್ತಾರೆ. ಕೋಳಿ ಫಾರಮ್ಗಳ ಥರ ಶೆಡ್ಗಳು ಕಟ್ಟಿದ್ದಾರೆ. ಸುಮಾರು ಜನ ಫಾರ್ ಹೈರ್ ಅಂತ ಹಾಕಿದ್ದಾರೆ, ಅಂದರೆ ಬಾಡಿಗೆಗೆ ತೊಗೊಳ್ಳಿ ಅಂತ. ಇಂಡಸ್ಟ್ರಿಯಲಿಸ್ಟ್ ನಾನು ಇಂಡಸ್ಟ್ರಿ ಮಾಡ್ತೀನಿ ಅಂತ ತೊಗೊಳ್ಳೋದು, ಬಾಡಿಗೆಗೆ ಹಾಕೋದು, ಇದು ರಿಯಲ್ ಎಸ್ಟೇಟು. ಇದನ್ನು ನಾವು ತುಂಬ ವಿರೋಧಿಸ್ತೀವಿ ಸರ್. ಇದು ಆಗೋದೇ ಇಲ್ಲ. ದಯವಿಟ್ಟು 4ನೇ ತಾರೀಕು ಸಿದ್ದರಾಮಯ್ಯ ಅವರು ನಮ್ಮ ಪರವಾಗಿ ತಗೊಳ್ಳೇಬೇಕು, ನಿರ್ಣಯ ತಗೊಳ್ಳೇಬೇಕು, ನಮ್ಮನ್ನು ಉಳಿಸ್ಬೇಕು ಸರ್. 800 ಕುಟುಂಬನ ಉಳಿಸ್ಕೊಡ್ಬೇಕು ಸರ್. ಈಗ ವೈಯಕ್ತಿಕವಾಗಿ ನಿಮ್ಮ ವಿಚಾರ ಹೇಳೋದಾದ್ರೆ, ನೀವು ಭೂಮಿಲಿ ಏನು ಬೆಳೆದಿದ್ದೀರಿ, ಅಲ್ಲಿ ಸಮಾಧಿ ಏನಾದರೂ ಇದೆಯಾ, ಆ ಭೂಮಿ ಜೊತೆಗೆ ನಿಮ್ಗೆ ಯಾವ ರೀತಿ ಭಾವನೆ ಇದೆ ಅಂತ? ಸರ್ ಅದೇ ಹೇಳಿದ್ನಲ್ಲ, ನಾವು ಆ್ಯಕ್ಚುಲಿ ನಾವು ಇಬ್ಬರು ಅಣ್ಣ ತಮ್ಮಂದರು. ನಮ್ಮ ಅಣ್ಣವರು ಊರಲ್ಲಿದ್ದರು, ನಾನು ಆ್ಯಕ್ಚುಲಿ ಚಿಕ್ಕ ಮಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿದ್ದೆ. ಕೊರೋನಾ ಟೈಮಲ್ಲಿ ನಮ್ಮ ಬಿಸ್ನೆಸ್ ಎಲ್ಲ ಫುಲ್ ಲಾಸ್ ಆಯಿತು. 8 ತಿಂಗಳು ನಾವು ಆ್ಯಕ್ಚುಲಿ ಆಫೀಸ್ ಕ್ಲೋಸ್ ಮಾಡಿದ್ವಿ. ಮತ್ತೆ ಅದನ್ನು ರಿಕವರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಪರ್ಮನೆಂಟಾಗಿ ಊರಿಗೆ ಹೊಟ್ಟೋದೆ. ಊರಿಗೆ ಹೋಗಿ ನಾವು ಆ್ಯಕ್ಚುಲಿ ಮಾವಿನ ಗಿಡ ಹಾಕಿದ್ದು. ಮಾವಿನ ಗಿಡ 20 ವರ್ಷ ಹಳೇದು. ಅದರಲ್ಲೇ ಇವರೇ ಗೌರ್ಮೆಂಟ್ ಹೇಳಿದ್ದು ಶ್ರೀಗಂಧ ಬೆಳೀರಿ, ಎಲ್ಲರೂ ಬೆಳಿಬೇಕು ಅಂತ. ನಾವು ಶ್ರೀಗಂಧ ಹಾಕಿದ್ವಿ ಸರ್. ಈಗ 5ನೇ ವರ್ಷ ಅದು. 5ನೇ ವರ್ಷ ಶ್ರೀಗಂಧಕ್ಕೆ ಮಿನಿಮಮ್ 7 ವರ್ಷ ಆಗಬೇಕು. ಇವತ್ತು ಅವನು ನಮ್ಮ ಭೂಮಿ ಕಿತ್ಕೊಂಡು ಅದನ್ನು ಇದು ಮಾಡ್ತೀವಿ ಅಂತಂದರೆ ನಮ್ಗೆ ಯಾರು ಪರಿಹಾರ ಕೊಡ್ತಾರೆ? ಅದು ಬೆಳೆಗೆ ದುಡ್ಡು ಕೊಡ್ತೀವಿ ಅಂತಂತಾರೆ. ನಿಮ್ಮ ದುಡ್ಡು ನಮಗೆ ಬೇಡ ಸ್ವಾಮಿ. ನಮ್ಮ ತಂದೆ ತಾಯಿ ಸಮಾಧಿ ಇದೆ ಸರ್, ಅದರಲ್ಲಿ ನಮ್ಮ ತಂದೆ ತಾಯಿ ಸಮಾಧಿ ಇದೆ. ಅದನ್ನ ಎಲ್ಲಿಗೆ ತೊಗೊಂಡೋಗೋಣ? ಅವ್ರು ಮಾಡ್ತಾರಾ? ನಾವು ಅವ್ರಿಗೆ ನೇರವಾಗಿ ಕೇಳ್ತೀವಿ, ಎಂ.ಬಿ. ಪಾಟೀಲ್ ಅವ್ರಿಗೆ ಮತ್ತು ಮುನಿಯಪ್ಪ ಅವ್ರಿಗೆ. ಅವ್ರು ಮಾಡ್ತಾರೆ, ಅವ್ರು ಮಾಡಿ ತೋರಿಸ್ಲಿ ಸರ್. ಅವ್ರು ಮಾಡಿ ತೋರಿಸ್ಲಿ. ನಮ್ಮ ಬೇರೆ ರೈತರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕೊಟ್ಬಿಡ್ತೀನಿ. ಅವ್ರ ತಂದೆ ತಾಯಿ ಸಮಾಧಿನ ಅವ್ರು ನಾಳೆ ಬೆಳಗ್ಗೆ JCB ತಗೊಂಡು ತೆಗೆದು ಅಲ್ಲೊಂದು ಮನೆನೋ ಒಂದು ಫ್ಯಾಕ್ಟ್ರಿನೋ ಕಟ್ಟಿ ತೋರಿಸ್ಲಿ, ಅವ್ರ ಮಾದರಿ ಆಗಲಿ. ನಂದು ಡೆಫಿನೆಟಾಗಿ ನಾನು ಕೊಟ್ಬಿಡ್ತೀನಿ. ಇಷ್ಟು ಇದಿದೆ ಸರ್. ನಾನು ಹೇಳ್ತಿದ್ದೀನಲ್ಲ, ನೀವು ಬರೆದು ಈ ವಿಡಿಯೋನ ಹಂಗೆ ಇಟ್ಕೊಂಡಿರಿ ಸರ್. ಇವ್ರು ಭೂಮಿ ಕಿತ್ಕೊಂಡಿದ್ದ ದಿವಸ ನಾನು ಸೂಸೈಡ್ ಮಾಡ್ಕೊತೀನಿ ಸರ್. ಈಗ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಈ ಹಿಂದೆ ಏರ್ಪೋರ್ಟ್ಗೂ ಕೂಡ ಒಂದಷ್ಟು ಜನ ಜಾಗ ಕೊಟ್ಟಿದ್ರು. ಆ ಏರ್ಪೋರ್ಟ್ಗೆ ಜಾಗ ಕೊಟ್ಟಿರೋ ಸ್ಥಿತಿ ಹೇಗಿದೆ ಅಂತ ಇವ್ರು ಹೇಳ್ತಾರೆ ಸರ್. ಇವರು ಏರ್ಪೋರ್ಟ್ ಕೊಟ್ಟಿರೋ ಸ್ಥಿತಿ ಈಗ ಮೊನ್ನೆ ನಮ್ಮ ಧರಣಿ ಸ್ಥಳಕ್ಕೆ ಬಂದಿದ್ರು ಅವರು. 3 ಅರ್ಶನಗುಂಟೆ, ಬಾವಾಪುರ,
ಇನ್ನೊಂದು ಊರಿದೆ. ಆ ಮೂರನ್ನು ಪೂರ್ತಿ ಏರ್ಪೋರ್ಟಿಂದ ಸ್ಥಳಾಂತರ ಮಾಡಿದ್ರು. ನಮ್ಮೂರು ಪಕ್ಕನೇ ಇದೆ. ನಮ್ಮ ಗ್ರಾಮ ಪಂಚಾಯತಿ ಒಳಪಟ್ಟೆ ಇದೆ, ಅರಿಶಿಣಗುಂಟೆ ಅಂತ ಅಂದ್ಬಿಟ್ಟು ಆ ಊರಲ್ಲಿದೆ. ಅವರು ಏರ್ಪೋರ್ಟ್ಗಿಂತ ಮುಂಚೆ ಹೋಗಿದ್ದರು, ಜಮೀನ್ದಾರಾಗಿದ್ದರು, 10 ಆಳು ಕುಟುಂಬಕ್ಕೆ ಸಾಕ್ತಾ ಇದ್ದವರು, 100 ಆಳಕ್ಕೆ ವ್ಯವಸಾಯ ಮಾಡಿ ಸಾಕ್ತಾ ಇದ್ದವರಂತೂ ಇವತ್ತಲ್ಲಿ ಬಸ್ಗಳಿಗೆ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾರೆ, ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ತಾರೆ, ಜೋಳದ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲೇ ಇರ್ತಕ್ಕಂಥ ಕಾರ್ಖಾನೆಗಳಿಗೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಗಂಡು ಮಕ್ಕಳು ಅಲ್ಲಿ ವಾಚ್ಮ್ಯಾನ್ ಕೆಲಸಕ್ಕೆ, ಅಲ್ಲೇನು ಆಚೆ ಕಡೆ ನಮ್ಮ ತೋಟಗಾರಿಕೆ ಇದಿರ್ತದೆ ಅಲ್ಲಿ ಇದು ಕೆಲ್ಸಕ್ಕೆ ಹೋಗ್ತಾರೆ. ಈ ಮಟ್ಟಕ್ಕೆ ಬಂದಿದೆ. ದಯವಿಟ್ಟು ಅವ್ರ ಅಳುವು ನೋಡಿದ್ರೆ ಖಂಡಿತ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಹೋಗಿ ನೋಡಿದ್ರೆ ಖಂಡಿತ ಅವ್ರಿಗೆ ಬಂದಿರೋ ಸ್ಥಿತಿ ಯಾರಿಗೂ ಬಂದಿಲ್ಲ ಸರ್. ಅಷ್ಟು ಸ್ಥಿತಿ ಇಲ್ಲಿದೆ. ಅದರಿಂದ ಈ ನಮ್ಮ ಈಗ ತಗೊಂಡ್ರು ಅದೇ ಸ್ಥಿತಿ ನಮ್ಮ ರೈತರಿಗೆ ಬರೋದು. ಎಲ್ಲಾರ್ದು ಅರ್ಧ ಎಕರೆ 1 ಎಕರೆ ಎಲ್ಲಾರ್ದು ಇರೋದೆ. ಅರ್ಧ ಎಕರೆ 1 ಎಕರೆಯಲ್ಲಿ 3 ಜನ 4 ಜನ ಅಣ್ಣ ತಮ್ಮರು ಇರ್ತಾರೆ. ಅದರಲ್ಲಿ ಅವ್ರು ಭಾಗ ತಗೊಂಡ್ರೆ ದುಡ್ಡು ಬಂದಮೇಲೆ ಯಾರು ಇರಲ್ಲ. ದುಡ್ಡು ತಗೊಂಡ್ರೆ ಅವರು ದಿವಾಳಿ ಆಗ್ತಾರೆ. ಅವರು ಇದೇ ಕೆಲಸ ಹೋಗ್ಬೇಕು. ನಾಳೆ ಓದ್ತೀನಿ, ಅವ್ರ ಜೀವನ ಪೂರ್ತಿ ಮಕ್ಕಳು ಪೂರ್ತಿ ಕೂಲಿ ಮಾಡಿ ತಿನ್ಬೇಕು. ಅದರಿಂದ ನಮ್ಮ ಈ 13 ಹಳ್ಳಿ ಏನು ಹೋರಾಟ ಇದೆ, 13 ಹಳ್ಳಿ ರೈತರು ಈಗ ಸುಖಕರ ಬದುಕ್ತಾ ಇದ್ದಾರೆ. ಅವರು ಮಣ್ಣೆ ಮಟ್ಟಕ್ಕೆ ಬದುಕ್ತಾ ಇದ್ದಾರೆ. ಅದರಿಂದ ಅವ್ರ ದುಡ್ಡು ಕಾಸು ಅವ್ರ ಅವಶ್ಯಕತೆ ಏನು ಬೇಕಾಗಿಲ್ಲ. ಖಂಡಿತ ನಮ್ಮ ಭೂಮಿ ನಮಗೆ ಉಳಿಲೇಬೇಕು. ನಮ್ಮ ಭೂಮಿ ಉಳಿಸ್ಕೊತೀವಿ. ಸಿದ್ದರಾಮಯ್ಯನವರು ನಾಳೆ 4ನೇ ತಾರೀಕು ಕೊಡೋ ವಿಷಯದಲ್ಲಿ ರೈತರ ಪರವಾಗಿ ನಿಲ್ಲಬೇಕು. ರೈತರ ಪರವಾಗಿ ನಿಲ್ಲಿಲ್ಲ ಅಂತಂದರೆ ನಾಳೆ 4ನೇ ತಾರೀಕು ಸಂಯುಕ್ತ ಹೋರಾಟ, ನಮ್ಮ ರೈತರ ಕಡೆಯಿಂದ ಹೋರಾಟ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತೀವಿ. ಆವತ್ತು ಯಾರು ಏನೇನು ಆಗ್ತಾರೋ ಗೊತ್ತಿಲ್ಲ. ಕೊನೆ ಪಕ್ಷ ಉದಾಹರಣೆಗೆ ಹೇಳ್ತೀನಿ, KH ಮುನಿಯಪ್ಪನವ್ರಿಗೆ. KH ಮುನಿಯಪ್ಪನವರು ಒಂದು ಟೈಮ್ ಕೊಟ್ಟು ಕರೆದಿದ್ರು. ನಮ್ಮ ಚಂದ್ರಪಟ್ಟಣದ ಬಸ್ನಿಂದ ಹೊರಟಿದ್ವಿ. ಬಸ್ ಬಿಡಲಿಲ್ಲ ಅಂದ ಕಾರಣಕ್ಕೆ ಚಂದ್ರಪಟ್ಟಣ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂತ್ಕೊಂಡು ಅಲ್ಲೇ ವೆಂಕಟೇಶಪ್ಪ ಅನ್ನೋರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರು. ಏನು ಕನಿಷ್ಠ ಪಕ್ಷ KH ಮುನಿಯಪ್ಪನ ಮನೆ ಬಾಗಿಲ್ಕ ಮಾತಾಡಕ್ಕೆ ಹೋಗ್ತೀವಿ ಅನ್ನೋಕ್ಕೆ ಬಿಟ್ಟಿರೋ ಪಕ್ಷಕ್ಕೆ ನಾಳೆ ಓದ್ತೀನಿ ನಮ್ಮ ಪರವಾಗಿ ಈ ಸರ್ಕಾರ ನಿಲ್ಲಿಲ್ಲ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ. ಯಾರು ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ. ಒಟ್ಟಿನಾಗಿ ಸಾಯಿತು ನಮ್ಮ ಪ್ರಾಣ ಕೊಟ್ಟರು ಪರವಾಗಿಲ್ಲ, ನಮ್ಮ ಜಮೀನು ಮಾತ್ರ ಬಿಡಲ್ಲ. ಆವತ್ತು ಸಿದ್ದರಾಮಯ್ಯನ ದಾರಿಗೆ ಇಳಿತೀವೋ ಇಲ್ಲ ವಿಧಾನಸೌಧ ಮುತ್ತಿಗೆ ಆಗ್ತೀವೋ, ಸಿದ್ದರಾಮಯ್ಯನ ಮನೆ ಮುತ್ತಿಗೆ ಆಗ್ತೀವೋ ಗೊತ್ತಿಲ್ಲ. ನಮ್ಮ ಭೂಮಿ ನಮ್ಮ ಉಳಿಸ್ಕೊಂತೀವಿ. ಸಿದ್ದರಾಮಯ್ಯನವ್ರು ನಮ್ಮ ಭೂಮಿ ಬಿಟ್ಕೊಟ್ಟು ಅವ್ರ ಸೀಟ್ ಅವ್ರು ಭದ್ರ ಮಾಡಿಸ್ಕೊಬೇಕು. ಯಾಕಂದರೆ ಸಿದ್ದರಾಮಯ್ಯನು ಅನ್ನರಾಮಯ್ಯ ಅಂತ ಹೇಳ್ತಾರೆ. ಎಲ್ಲರೂ ಕೇಳಿದ್ರು ಅನ್ನರಾಮಯ್ಯ ಅಂತ ಹೇಳ್ತಾರೆ. ಅನ್ನರಾಮಯ್ಯ ಹೆಸರು ಅನ್ನರಾಮಯ್ಯ ಅಂತ ಇಟ್ಕೊಳ್ಳಿ. ನಮ್ಮ ರೈತರ ಬಾಯಿಗೆ ಮಣ್ಣು ಹಾಕಬೇಡಿ. ಯಾವುದೇ ಒಂದು ಫಂಕ್ಷನಲ್ಲಿ, ರಾಜಕೀಯ ಫಂಕ್ಷನಲ್ಲಿ ಮೊದಲ ಬಾರಿಗೆ ರೈತರ ಗೀತೆ ಆಡ್ತಾರೆ. ರೈತರ ಗೀತೆ ಏನು ರೈತರಿಗೆ ಅಷ್ಟು ಗೌರವ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡೋ ರೈತರ ಗೌರವ ಇದೆನಾ? ಅಲ್ಲಿ ವೇದಿಕೆಯಲ್ಲಿ ಗೌರವ ಕೊಟ್ಟು ನಮಗೆ ಹಿಂದಿನಿಂದ ಚೂರಿ ಆಗ್ತಾ ಇದ್ದಾರೆ. ಈಗ ನಾನು ಮತ್ತೊಮ್ಮೆ ಅದೇ ಪ್ರಶ್ನೆ ರಿಪೀಟ್ ಮಾಡ್ತೀನಿ, ಅರ್ಥ ಆಗಲಿ ಎಲ್ರಿಗೂ ಅನ್ನೋ ಕಾರಣಕ್ಕೆ. ಅವತ್ತು ಜಮೀನಿದ್ದಾಗ ಸ್ವಾಭಿಮಾನದಿಂದ ಗತ್ತಿಂದ ಬದುಕ್ತಾ ಇದ್ದ ರೈತರು ಇವತ್ತು ಏರ್ಪೋರ್ಟ್ಗೆ ಜಾಗ ಕೊಟ್ಟು ಡ್ರೈವರು ವಾಚ್ಮ್ಯಾನ್ ಆಗಿಯೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀರಾ ಸರ್. ಅವು ಇವತ್ತು ಮಾಡ್ತಾ ಇದ್ರಲ್ಲ, ಆವತ್ತು 50,000, 30,000, 40,000 ಎಷ್ಟು ಅವರು ತಿಂಗಳು ಕೊದ್ದಿ ದುಡಿತಾ ಇದ್ರು. 10 ಆಳು ಜನ ಕೂಲಿ ಕೊಡ್ತಾ ಇದ್ರು. ಒಂದು ಗೌರವದಿಂದ ಸಾಕ್ತಾ ಇದ್ರು. ಇವತ್ತು ಅವನ ಮನೆ ಏನು ಹೆಂಡತಿ ಮಕ್ಳಿದಾರಲ್ಲ, ಅವನ ಮನೆ ಜೀವನ ಸಾಕ್ಸೋಕ್ಕೆ ಅವ್ರ ಕೈ ಆಗ್ತಾ ಇಲ್ಲ. ಯಾಕಂತಂದರೆ ಕಂಪ್ನಿ ಕೆಲ್ಸಕ್ಕೆ ಹೋದರೆ, ನಾವು ಗೇಟ್ ಕೀಪರ್ ಕೆಲ್ಸಕ್ಕೆ ಹೋದರೆ, ಅಲ್ಲಿನ ಟಾಯ್ಲೆಟ್ ಕೆಲ್ಸಕ್ಕೆ ಹೋದರೆ ಎಷ್ಟು ಸಂಬಳ ಕೊಡ್ತಾರೆ? 15,000 ಸಂಬಳ ಕೊಡ್ತಾರೆ. ಈ ಕಾಲದಲ್ಲಿ 15,000 ಸಂಬಳದಲ್ಲಿ ಜೀವನ ಸಾಕ್ಸೋಕ್ಕಾಗುತ್ತಾ? ಮಕ್ಕಳು ಓದಿಸೋಕ್ಕಾಗುತ್ತಾ? ಈ ದುರ್ವ್ಯವಸ್ಥೆ ಬಂದು ಕೂತಿದೆ. ಇನ್ನೊಂದಾಗುತ್ತೆ ಸರ್. ಆ್ಯಕ್ಚುಲ್ ಆಗಿ ಯಾಕೆ ಇಷ್ಟು ನಮ್ಮ ಹೋಬಳಿಯವರು ಅಪೋಸ್ ಮಾಡ್ತಾ ಇದ್ದಾರೆ ರೈತರು ಅಂದರೆ, ರೈತರು ಸಾಧಾರಣವಾಗಿ ಮುಗ್ಧರು ಸರ್. ಅವರಿಗೆ ಅನ್ನ ಕೊಡೋದು ಗೊತ್ತೇ ಹೊರತು ಬೇರೆದೆಲ್ಲ ಗೊತ್ತಿರಲ್ಲ. ಏನಕ್ಕೆ ಇಷ್ಟು ಅಪೋಸ್ ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಕ್ವೈಷನ್ ಆಗಿದೆ. ಅಕ್ವೈಷನ್ ಆಗಿ ದುಡ್ಡು ಬಂತಲ್ಲ, ದುಡ್ಡು ಬಂದು ಅವರೆಲ್ಲ ಏನಾಗಿದ್ದಾರೆ ಅನ್ನೋದನ್ನ ಕಣ್ಣಾರೆ ನೋಡಿದ್ದಾರೆ. ದುಡ್ಡು ಬಂದಾಗ ಫಸ್ಟು ಮಾಡೋದೇ ಕಾರ್ಗಳು ತರ್ತಾರೆ, ಮನೆಗಳು ಕಟ್ಬಿಡ್ತಾರೆ, ಜೋರು ಮದುವೆಗಳು ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಪಾಪ, ದುಡ್ಡು ಆಗೋಯ್ತು. ದುಡ್ಡು ಅದ್ರ ಜೊತೆಗೆ ಇದು ಕಲ್ತ್ಬಿಡ್ತಾರೆ, ಏನು ಹ್ಯಾಬಿಟ್ಗಳು ಕಲ್ತ್ಬಿಡ್ತಾರೆ. ಮುಗೀತು, ತಿರುಗಿ ರೋಡೆ. ಇದನ್ನು ನೋಡಿ ನಮಗೆ ಈ ಸ್ಥಿತಿ ಬರಬಾರ್ದು. ನಮ್ಮ ಹತ್ರ ಭೂಮಿ ಇದ್ದರೆ ನಾವು ಬೆಳ್ಕೊಂಡು ತಿನ್ಬೋದು. ಇನ್ನು 100 ವರ್ಷ ಆದರೂ ನಾವು ಬೆಳ್ಕೊಂಡು ತಿನ್ಬೋದು. ಹಂಗಾಗಿ ಈ ಹೋರಾಟ 3 ವರ್ಷ ಬಂದಿದ್ದು. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ನಮಗೆ ಗೊತ್ತಿದೆ, ಗೊತ್ತಾಗಿ ಬೇರೆಯವ್ರಿಗಾಗಿರೋ ಸ್ಥಿತಿ ನಮಗೆ ಬರಬಾರ್ದು. ನಾಳೆ ನಮ್ಮ ಮನೆಗಳಿಗೆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇರೋದು ಸರ್. ಸರ್, ಈಗ ಪರಿಹಾರ ಕೊಡ್ತೀವಿ ಅಂತ ಒಂದು ಸರ್ಕಾರ ಹೇಳ್ತಾ ಇದೆ, ಬೇರೆ ಒಂದಷ್ಟು ಆಫರ್ಗಳನ್ನು ಕೊಡ್ತಾ ಇದೆ. ಯಾಕೆ ಪರಿಹಾರ ಬೇಡ ಅಂತೀರಾ? ಹೇಗೆ ಒಟ್ಟಿನ ಭೂಮಿ ಬೇಕು, ಪರಿಹಾರ ಬೇಡ ಅಂತಾರೆ, ಏನು ವಾದ ನಿಮ್ಮದು? ನಮ್ಮದು ಇದು ನಮ್ಮ ಪೂರ್ವಿಕರ ಕಾಲದ ಭೂಮಿ. ಅಂದರೆ ನಮ್ಮ ತಾತ ಅವ್ರ ತಾತದವ್ರ ಆಸ್ತಿಗಳವು. ಅವ್ರ ತಾತನಿಗೆ ಉಳಿಸ್ರೆ ಅವರು ನಮ್ಮಪ್ಪನಿಗೆ ಉಳಿಸಿದ್ದಾರೆ, ನಮ್ಮಪ್ಪ ನಮಗೆ ಉಳಿಸಿದ್ದಾರೆ. ನಾವು ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಉಳಿಸ್ಬೇಕು ಭೂಮಿ. ನಾವು ಭೂಮಿಗೆ, ಆ ತಾಯಿಗೆ ಬೆಲೆ ಕಟ್ಟೋ ಪರಿಸ್ಥಿತಿ ಇಲ್ಲ. ನಾವು
ಆ ತಾಯಿಗೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ. ಇಡೀ ರಾಜ್ಯದಲ್ಲೇ ಆ ಭೂಮಿನ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ನಾನು ನಮ್ಮ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪರವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವ್ರು ಇನ್ನಷ್ಟು ಕುತಂತ್ರ ಮಾಡಲಿ, ಇನ್ನಷ್ಟು ಪ್ರಭಾವಿ ಶಾವಿಗಳಾಗಲಿ, ಅವರು ಕೋಟಿಗಳಿಗೆ ಬದುಕಿರಲಿ, ಈ ಭೂಮಿ 1 ಇಂಚು ಭೂಮಿ ಮಾತ್ರ ನಾವು ಬಿಡೋಕ್ಕೆ ರೆಡಿ ಇಲ್ಲ, ಅವ್ರು ತಗೊಳಕ್ಕೂ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ, ಇಡೀ ನಮ್ಮ ರಾಜ್ಯ ಮುತ್ತಿನಂಥ ರತ್ನಗಳು ಈ ಬಡಪಾಯಿಗಳಿಗೆ ಬೆನ್ನಾಗಿ ನಿಂತಿದ್ದಾರಲ್ಲ, ಇಡೀ ಕರ್ನಾಟಕನೇ ಯಾವ ಮೂಲೆಯಿಂದ ಇರ್ಬೋದು, ಈ ರೈತ ಕುಲ, ಈ ರೈತ ಬಾಂಧವ್ರಿಗಾಗಿ ರೈತರನ್ನ ಯಾರು ಬೆನ್ನಲ್ಲಿ ನಿಂತಿದ್ದಾರಲ್ಲ ಅವರು ವಜ್ರಗಳಿದ್ದಂಗೆ. ಯಾಕೆ ಹೇಳ್ತೀನಿ ಅಂದರೆ, ಅದು ಕಸದಲ್ಲಿ ಹಾಕಿದ್ರು ಕಸ ಆಗಲ್ಲ, ಮಣ್ಣಲ್ಲಿ ಹಾಕಿದ್ರು ಮಣ್ಣಾಗಲ್ಲ, ಕಲ್ಲಲ್ಲಿ ಹಾಕಿದ್ರು ಕಲ್ಲಾಗಲ್ಲ, ಅದು ವಜ್ರವಾಗೇ ಇರುತ್ತೆ. ಆ ಥರ ಮುತ್ತುಗಳು ನಮ್ಮ ಬೆನ್ನಿಂದಲೇ ನಿಂತಿದ್ದಾವೆ. ಇಡೀ ರಾಜ್ಯನೇ ನಮ್ಮ ಬೆನ್ನಿಂದ ನಮ್ಮನ್ನು ಕಾಪಾಡೋಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಅವ್ರು ಯಾರೇ ಈ ಸರ್ಕಾರ, ಸಿದ್ದರಾಮಯ್ಯನ ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, MB ಪಾಟೀಲ್ ಆಗ್ಬೋದು, KH ಮುನಿಯಪ್ಪ ಆಗ್ಬೋದು, ಏನೇ ಕುತಂತ್ರಗಳಿಗೂ ಯಾವ ರೈತರು ಬಗ್ಗಲ್ಲ, ನಮ್ಮ ರಾಜ್ಯ ನಾಯಕರುಗಳು ಯಾರೇ ಆಗ್ಬೋದು, ಯಾರೂ ಬಗ್ಗಲ್ಲ. ಯಾರು ದುಡ್ಡಿಗಾಗಿ ಬಂದಿರೋರಲ್ಲ, ಒಂದು ಏನೋ ನನಗೆ ಅಧಿಕಾರ ಸಿಗ್ತದಂತೇಳಿ ನಮ್ಮ ಬೆನ್ನಿಗೆ ಬಂದವರಲ್ಲ, ಒಬ್ಬ ಬಡಪಾಯಿಗಳನ್ನ ಕಾಪಾಡೋಕ್ಕೆ ಬಂದಿರೋಂಥ ಮುತ್ತು ರತ್ನಗಳವರು. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಸೋಲಲ್ಲ, ನಾವು ಸೋಲಕ್ಕೆ ಬಿಡಲ್ಲ, ನಾವು ನಮ್ಮ ಭೂಮಿನ ಅವ್ರು ತಗೊಳಕ್ಕಾಗಲ್ಲ ಅಂತೇಳಿ ನಾನು ಈ ಸಮಿತಿಯಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಓಕೆ ಅಮ್ಮ, ಈಗ ಸರ್ಕಾರ ಹೇಳ್ತಾ ಇದೆ ನಿಮ್ಮ ಜಮೀನು ತಗೊಳ್ತೀವಿ, ನಿಮ್ಗೊಂದಷ್ಟು ಕಾಸು ಕೊಡ್ತೀವಿ, ನೀವು ಆರಾಮಾಗಿ ಜೀವನ ಮಾಡ್ಬೋದು, ಆ ರೀತಿಯಾಗಿ ಹೇಳ್ತಿದ್ದಾರೆ. ನಿಮ್ಗೆ ಅದು ಯಾಕೆ ಬೇಡ? ನಿಮ್ಗೆ ಜಮೀನೇ ಬೇಕಂತ ಏನು ಒತ್ತಾಯ ನಿಮ್ಮದು? ಅವ್ರಿಗೂ ಜಮೀನು ಏನಕ್ಕೆ ಬೇಕು ಅಂದರೆ, ಬಂಡವಾಳ ಸಾಯಿಗಳನ್ನ ತಗೊಂಡು ಬಂದಿರ್ತಾರೆ. ಯಾರನ್ನ ಕೇಳಿ ತಗೊಂಡು ಬಂದಿರೋರು? ರೈತನ ಕೇಳವ್ರೆ? ಇಲ್ಲ, ಭೂಮಿ ಇರೋಂಥ ರೈತನ್ನ ಅವ್ರು ಕೇಳಿ ಬಂಡವಾಳಸ್ತಂತ ತಗೊಂಡು ಬಂದವ್ರಿ ಇವರು. MB ಪಟೇಲೇ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇಲ್ಲ KH ಮುನಿಯಪ್ಪನೇ ಆಗಲಿ, ರೈತನ ಒಂದು ಮಾತು ಕೇಳಿ ಅವ್ರ ಕಣ್ಣಿಂದ ನಾವು ಭೂಮಿ ಪಡ್ಕೊಳ್ಳೋಣ ಅಂತ ಅಂದಿರ್ಲ ತಾನೇ ಅವರು. ಯಾಕೆ ಬೇಕು ನಮ್ಮ ಭೂಮಿ? ಅವ್ರಿಗೆ ಯಾಕೆ ಬೇಕು ನಮ್ಮ ಭೂಮಿ? ನಮ್ಮ ಭೂಮಿ ಮೇಲೆ ಅವ್ರಿಗೆ ಏನು ಅಷ್ಟು ಹೊಟ್ಟೆ ಕಿಚ್ಚಲು? ರೈತನ ಏನು ಮಾಡಬೇಕು ಅಂತವ್ರೆ ಅವರು? ಇಲ್ಲ ಮಣ್ಣಲ್ಲಿ ಸಾಯಿಸ್ಬೇಕಂತವ್ರೆ, ಇಲ್ಲ ಏನಾನ ಮುಂದೆ ಕಳಿಸ್ಬಿಟ್ಟು ಹಿಂದೆಗಡೆ ಸೂರ್ಯ ಹಾಕ್ಬೇಕಂತ ಅವ್ರೆ. ನಮ್ಗಂತೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ನಾವು ಬಿಟ್ಕೊಡೋದಿಲ್ಲ. ಎಲ್ಲಿಗೂ ಸಿದ್ಧರಾಗಿ ನಾವು ಕುಂತಿದ್ದೀರಿ. ಮಹಿಳಾ ಸಂಘಗಳಾಗಲಿ, ಇಲ್ಲ ಪುರುಷರಾಗಲಿ, ಯಾವುದೇ ಒಂದು ಚಟಕ್ಕೆ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯನೇ ನಮ್ಮ ಪರ ಐತೆ ಅಂತೇಳಿ, ನಮ್ಮ ಬೆಂಬಲ ಐತೆ ಅಂತೇಳಿ ನಾವು ಹೋರಾಡ್ತೀರಿ ಹೊರತು ನಮ್ಮ ಭೂಮಿನ ಮಾತ್ರ ಅವ್ರಿಗೆ ಬಿಟ್ಕೊಡೋದಿಲ್ಲ. ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಈಗ ಜಮೀನೇನೋ ತಗೊಂಡ್ಬಿಡ್ತಾರೆ, ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರೆ, ಆ ದುಡ್ಡು ಒಂದ್ ಸ್ವಲ್ಪ ದಿನ ಖಾಲಿ ಆಗ್ಬಿಡುತ್ತೆ, ಆಮೇಲೆ ಜಮೀನು ಇಲ್ಲ, ದುಡ್ಡು ಇಲ್ಲ, ಬದುಕು ಬೀದಿಗೆ ಬರುತ್ತೆ ಅಂತ. ನಿಮ್ಗೆ ಆ ಭಯನ ಹೇಗೆ ಅಂತ? ಇಲ್ಲ ಇಲ್ಲ ಇಲ್ಲ, ನಮ್ಗೆ ಆ ಭಯ ಇಲ್ಲ. ಅವ್ರ ದುಡ್ಡು ನಮಗ್ ಬೇಡ. ಭೂಮಿ ಇದ್ರೆ 10 ಜನಕ್ಕೆ ಊಟ ಹಾಕ್ಬೋದು, ಇಲ್ಲ 100 ಜನ ಬರ್ಲಿ ಅವ್ರಿಗೆ ಊಟ ಹಾಕಿ ಕಳಿಸ್ಬೋದು ನಾವು. ಆ ಥರ ಏನು ಇಲ್ಲ, ನಮ್ಗೆ ಭಯ ಇಲ್ಲ. ಅವ್ರು ಕೊಟ್ಟಿರೋ ದುಡ್ಡು ನಮ್ಮ ಎಷ್ಟು ದಿನ ಇರ್ತೈತೆ? ಕೆಲವರು ಭೂಮಿ ಕಳ್ಕೊಂಡಿರೋರು ಏನು ಹೇಳ್ತಾರೆ ಗೊತ್ತಾ? ಒಂದು ಮನೆ ಕಟ್ಕೊಂಡ್ರಿ, ಒಂದು ಕಾರ್ ತಕೊಂಡ್ರಿ, ಆಗೋಯ್ತು ನಮ್ಮ ದುಡ್ಡು. ಇವಾಗ ನಮ್ಮ ಪರಿಸ್ಥಿತಿ ಬೇಡ ನಿಮ್ಗೆ. ನಿಮ್ಮ ಭೂಮಿ ಮಾತ್ರ ನೀವು ಬಿಟ್ಕೊಡ್ಬೇಡಿ. ನಾವು ಭೂಮಿ ಕಳ್ಕೊಂಡು ಇವಾಗ ನಾವು ಏನು ಇದರಲ್ಲಿದ್ದೀರಿ ಅಂತೇಳಿ ನಮಗೆ ಇವಾಗ ನಿಮಗೆ ಹೆಂಗೆ ಜನಬಲ ಐತೋ ಆವತ್ತು ನಮ್ಗೆ ರೈತರು ಯಾರು ಸಪೋರ್ಟ್ ಇರಲಿಲ್ಲ. ಇಲ್ದ ಹೋಗಿದ್ರೆ ನಮ್ಮ ಭೂಮಿನ ನಾವು ಕೊಡ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿ ಮಾತ್ರ ಬಿಟ್ಕೊಡ್ಬೇಡ್ರಿ, ನಾವು ನಿಮ್ಗೆ ಸಪೋರ್ಟ್ ಇರ್ತೀರಿ ಅಂತೇಳಿ ಕಳ್ಕೊಂಡಿರೋರ್ದೇಕಿಲ್ಲೂ ಇವಾಗ ಹೇಳ್ತಾವ್ರಿ. ಅಮ್ಮ, ನೀವು ಭೂಮಿ ಬಿಟ್ಕೊಡಲ್ಲ ಅಂತೀರಾ, ಏನು ಹೇಳ್ತೀರಿ? ಇಲ್ಲ, ನಾವು ಬಿಟ್ಕೊಡಲ್ಲ ಭೂಮಿ. ಏನು ಬೆಳೆ ಬೆಳೆದಿದ್ರ ಹೇಗೆ? ಎಲ್ಲಾ ಬೆಳೆ, ತರಕಾರಿ, ಅಕ್ಕಿ, ರಾಗಿ, ಹಣ್ಣು ಹಂಪಲು ಎಲ್ಲಾ ಬೆಳಿತೀವಿ ನಾವು. ನಾವೇ ತಿನ್ನಲ್ಲ, ನಾವು ತಿಂತೀವಿ. ಎಲ್ಲಾ ಜನಕ್ಕೂ ನಾವು ಸಹ ಸುಧಾರಣೆ ಕೊಡ್ತೀವಿ. ಅಂತಂದ್ರೆ ನಾವ್ ಯಾಕೆ ಭೂಮಿ ಬಿಟ್ಕೊಡ್ಬೇಕು? ಗೌರ್ಮೆಂಟ್ ಹೇಳುತ್ತಲ್ಲ ದುಡ್ಡು ಕೊಡ್ತೀವಿ ಅಂತ. ಎಷ್ಟ್ ದಿನ ಇರ್ತೈತೆ ದುಡ್ಡದು? ದುಡ್ಡು ಎಷ್ಟ್ ದಿನ ಇರ್ತೈತೆ? ಆಮೇಲೆ ನಮ್ಮನ್ನ ಸಾಕೋರು ಯಾರು? ಗೌರ್ಮೆಂಟ್ ಸಾಕ್ತೈತಾ? ಎಷ್ಟ್ ಜನ ಸಾಕ್ತೈತೆ? ಹೋಗ್ಲಿ, ಎಷ್ಟು ಜನ ಸಾಕ್ತೈತೆ? ನಾವು ಅಂತ ಗೌರ್ಮೆಂಟ್ ಅವ್ರು ಎಲ್ಲ ಬಂದ್ರು ನಾವು ಜನಸಾಮಾನ್ಯ ಸಾಕ್ತೀವಿ ಅವ್ರನ್ನ. ನಮ್ಮನ್ನ ಅವ್ರು ಸಾಕ್ತಾರ? ಹೋಗ್ಲಿ, ಸಾಕಕ್ಕೆ ಅವರಿಂದ ಆಗೋದೇ ಇಲ್ಲ. ನಾವು ಅವ್ರು ಬರಲಿ, ನಾವು ಸಾಕ್ತೀವಿ. ಮೇಡಮ್, ಇನ್ನೊಂದು, ನಾನು ಅಲ್ಲಿ ದೇವನಹಳ್ಳಿ ಕಡೆ ನೋಡಿದಾಗ ತುಂಬ ಕೃಷಿಗೆ ಯೋಗ್ಯವಾದ ಭೂಮಿ. ಈಗ ಕೃಷಿಗೆ ಅದೇನು ಪ್ರಯೋಜನ ಇಲ್ಲ, ಬರಡು ಭೂಮಿ ಅಂದರೆ ಕೊಟ್ಟಬೇಡ ಅಂತ ಹೇಳ್ಬೋದು.
ನಾವು ನೋಡಿದಾಗ ಬಹಳ ಕೃಷಿಗೆ ಯೋಗ್ಯವಾದ ಭೂಮಿ. ರೇಷ್ಮೆ ಬೆಳೆದಿದ್ದೀರಿ, ರೇಷ್ಮೆ ಗೂಡಂತೂ ಬೇಕಾದಷ್ಟು ಕಾಣುತ್ತೆ. ಆಮೇಲೆ ಅಲ್ಲಿ ಬೇರೆ ಬೇರೆ ಹಣ್ಣುಗಳನ್ನು ಬೆಳಿತಿದ್ದೀರಿ, ಹೂವೆಲ್ಲ ಬೆಳಿತಿದ್ದೀರಿ. ಇಂಥ ಕೃಷಿಗೆ ಯೋಗ್ಯವಾದ ಭೂಮಿನ ಎಲ್ಲಾ ಕಡೆ ಕಿತ್ಕೊಳ್ತಾ ಹೋಗ್ಬಿಟ್ರೆ ಮುಂದೊಂದು ದಿನ ಹೊಟ್ಟೆಗೆ ಏನ್ ತಿನ್ಬೇಕು ನಾವು ಅಂತ. ಮಣ್ಣು ತಿನ್ಬೇಕು, ಮಣ್ಣು ಸಿಗೋದಿಲ್ಲ. ಎಲ್ಲಾನು ಆ ಮಣ್ಣನ್ನೆಲ್ಲನೂ ಕಾರ್ಖಾನೆಗಳನ್ನ ಮಾಡಿ ಕಾಂಕ್ರೀಟ್ ಆಗ್ತಾ ಹೋದ್ರೆ ತಿನ್ನೋದಕ್ಕೆ ಮಣ್ಣೂ ಸಿಗೋದಿಲ್ಲ. ಏನು ಅನ್ನದ ಬೆಳೆಯೋದಕ್ಕೆ ರೈತನೂ ಇರೋದಿಲ್ಲ. ಆಗ ಏನ್ ಮಾಡ್ಬೇಕು ಅಂದ್ರೆ ಈ ರಾಜಕಾರಣಿಗಳು ಎಕ್ಕಡ ತಿನ್ಕೊಂಡು ಬದುಕ್ಬೇಕಷ್ಟೇ ನಾವೆಲ್ಲಾನು. ಈ ಹಿಂದೆ ಈ ಏರ್ಪೋರ್ಟ್ಗೆಲ್ಲ ಜಾಗ ಕೊಟ್ಟಿದ್ರಲ್ಲ, ನೀವು ನೋಡ್ದಂಗೆ ಅವ್ರ ಸ್ಥಿತಿ ಎಲ್ಲ ಹೇಗಿದೆ ಅಂತ ಈಗ? ಅವ್ರು ಅದೇ ಹೇಳಿದ್ರಲ್ಲ, ಎಲ್ಲಾನು ಅವರ ಸ್ಥಿತಿ, ಅವ್ರು 4 ಜನಕ್ಕೆ ಏನು ಕೆಲಸ ಕೊಟ್ಟು ಅವ್ರು 4 ಜನಕ್ಕೆ ಸಂಬಳ ಕೊಡ್ತಾ ಇದ್ದವರು, ಅವ್ರು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋ ರೀತಿ ಆಗಿದೆ. ಅವರು ಇನ್ನೊಬ್ರ ಮುಂದೆ ಕೈ ಚಾಚೋ ರೀತಿ ಆಗಿದೆ. ಅವ್ರು 4 ಜನಕ್ಕೆ ಕೊಡ್ತಾ ಇದ್ರು, ಈಗ ಅವರೇ ಇನ್ನೊಬ್ರು ಮುಂದೆ ಕೈ ಚಾಚಬೇಕು. ಆ ಪರಿಸ್ಥಿತಿ ಆಗಿದೆ. ಆ ಪರಿಸ್ಥಿತಿ ನಮಗ್ ಬೇಡ. ನಾವು ಆ ಪರಿಸ್ಥಿತಿಗೆ ಹೋಗೋದಕ್ಕೂ ಸಾಧ್ಯ ಇಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ. ನಾವು ಇರೋ ತನಕ ದುಡಿದು ತಿಂದು 4 ಜನಕ್ಕೂ ತಿನ್ನಿಸಿ ಬದುಕುವಂಥವ್ರು ನಾವು. ಏನ್ ಹೇಳ್ತೀರಿ ಮೇಡಮ್? ಸರ್, ನಾವು ಜಮೀನು ಕೊಡಲ್ಲ, ಅದು ಪರಂಪರೆಯಿಂದ ಬಂದಿರೋ ಜಮೀನು. ನಾವು ಅಕ್ಕಿ, ರಾಗಿ, ಜೋಳ ಇವೆಲ್ಲ ಬೆಳೆದು ನಾವು ಮಕ್ಕಳನ್ನ ಸ್ಕೂಲ್ ಕಟ್ಟಿ ಮಕ್ಕಳನ್ನೆಲ್ಲ ಓದಿಸ್ತೀವಿ. ಅವ್ರು ಕೊಡೋ ದುಡ್ಡು ನಮ್ಗೆ ಎಷ್ಟು ದಿನ ಅಂತ ಇರ್ತದೆ. ಆ ದುಡ್ಡು ಖಾಲಿ ಆದ್ಮೇಲೆ ನಾವು ಮಕ್ಕಳನ್ನ ಮರಿನ ಎಲ್ಲ ಹೆಂಗೆ ಓದಿಸೋದು? ಅದಕ್ಕೆ ನಮ್ಮ ಭೂಮಿ ನಮ್ಗೆ ಬೇಕು. ಓಕೆ ಮೇಡಮ್, ನೀವೇನು ಹೇಳ್ತೀರಿ? ಅದು ದೇವನಹಳ್ಳಿ ಪಕ್ಕ ಒಳ್ಳೆ ಏರಿಯಾ, ಫಲವತ್ತಾದ ಭೂಮಿ. ಆ ಭೂಮಿ ಮೇಲೆ ಇವ್ರ ಕಣ್ಣು ಬಿದ್ದೈತೆ. ಇವ್ರೇನ ಮಾಡಿ ಬಡವ್ರನ್ನ ಅಧ್ವಾನ ಮಾಡಬೇಕು, ಆ ಭೂಮಿನ ಕಿತ್ಕೊಬೇಕು ಅಂತ ಇವ್ರು ಕೇಳಿದ್ವಿ. ನಾವು ಏನು ಮಾಡಿದ್ರು ನಾವು ಭೂಮಿನ ಬಿಡಲ್ಲ ಅಂತ 4 ವರ್ಷದಿಂದ ಹೋರಾಟ ಮಾಡ್ಕೊಂಬತ್ತಾ ಇದ್ದೀರಿ. ಹಣ್ಣು ಬೆಳಿತೀರಿ, ಹೂವು ಬೆಳಿತೀರಿ, ದ್ರಾಕ್ಷಿ ಬೆಳಿತೀರಿ, ಹಾಲು ಕೊಡ್ತೀರಿ ನಾವು. ಅದೆಲ್ಲ ಬೆಂಗಳೂರಿಗೆ ಬರಲ್ವಾ? ಸರ್ಪ್ರೈಸ್ ಮಾಡ್ತೀರಲ್ಲ. ಅವ್ರು ಏನು ತಿಂತಾರೆ? ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅವ್ರು ಏನು ಒಟ್ಟಿಗೆ ಏನು ತಿಂತಾವ್ರೆ? ರೈತರು ಬೆಳೆದು ಹಾಕ್ತಾರಲ್ಲ, ನಾವು ಅದನ್ನು ತಿಂತೀವಿ ಅನ್ನೋದು ಅವ್ರಿಗೆ ಪರಿಜ್ಞಾನ ಬೇಡವಾ? ಹೋಗ್ಲಿ, K.H. ಮುನಿಯಪ್ಪನವ್ರಿಗೆ ಆಗಲಿ, ಇಲ್ಲ ಸಿದ್ದರಾಮಣ್ಣವ್ರಿಗೆ ಆಗಲಿ, ಎಮ್ಮೆ ಪಾಟೇಲ್ಗೆ ಆಗಲಿ, ಏನಾನ ಮಾಡಿ ರೈತರು ಹಾಳಾಗೋದ್ರು ಹೋಗ್ಲಿ, ಅವರು ಬದುಕಬೇಕು. ಅವ್ರ ಕೋಟಿಗಳು ಬರ್ಬೇಕು ಅವ್ರಿಗೆ. ರೈತ್ರಕ್ಕ ಅಲ್ಲ, ನಾವು ಎಷ್ಟು ಕೋಟಿಗಳು ಕೊಟ್ಟರು ನಮ್ಗೆ ದುಡ್ಡು ಬೇಡ, ನಮಗೆ ಭೂಮಿನೇ ಬೇಕು ಅಂತ ಪಟ್ಟಿಡ್ದಿರೋ ರೈತರು ನಾವು. ನಮ್ಗೆ ಭೂಮಿನೇ ಬೇಕು. ನಾವು ಯಾವ ಕಾರಣಕ್ಕೂ ಭೂಮಿ ಅಂತೂ ಬಿಟ್ಟುಕೊಡಲ್ಲ. 13 ಹಳ್ಳಿವರು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಾವು ಎಷ್ಟು ಶ್ರಮ ಪಟ್ಟಿದ್ದೀರಿ ಅನ್ನೋದು ನಮ್ಗೆ ಗೊತ್ತು. ಭೂಮಿಗೋಸ್ಕರ ಭೂಮಿ ಇದ್ದರೆ 10 ಜನ 100 ಜನ ಬರಲಿ, ನಾವು ಊಟ ಹಾಕೋ ಕೆಪಾಸಿಟಿ ಐತೆ ನಮಗೆ. ಅವ್ರು ಹಾಕ್ತಾರ? ಮುಖ್ಯಮಂತ್ರಿಗಳು ಊಟ ಹಾಕ್ತಾರೆ ನಮ್ಗೆ? ಬೇಡ. ನಾವು ಅಧ್ವಾನ ಆಗೋದು ಬೇಡ. ನಮ್ಮ ರೈತರು ಬದುಕಬೇಕು, ನಮ್ಮ ರೈತರು ಚೆನ್ನಾಗಿರ್ಬೇಕು. ದುಡಿಯೋ ರೈತರು, ನಾವು ದುಡಿತೀರಿ, ಅನ್ನ ಹಾಕೋ ರೈತರು. ಯಾವ ಕಾರಣಕ್ಕೂ ನಾವು ಭೂಮಿ ಅಂತೂ ಬಿಟ್ಕೊಡಲ್ಲ. ದುಡ್ಡು ಕೊಡ್ತೀವಿ ಅಂದ್ರೆ ಸರ್ಕಾರ ದುಡ್ಡು ಬೇಡ ಅಂತೀರಾ? ದುಡ್ಡು ಬೇಡ ನಮ್ಗೆ. ಎಷ್ಟು ಕೋಟಿಗಳು ಕೊಟ್ಟರು ದುಡ್ಡು ಬೇಡ. ನಮ್ಮ ರೈತರು ದುಡ್ಡಕ್ಕೆ ಆಸೆ ಬೀಳೋರೆಲ್ಲ. ನಾವು ರೈತರು ಏನಿದ್ರು ಭೂಮಿನ ದುಡ್ದು ತಿನ್ನೋ ರೈತರು ನಾವು. ದುಡ್ಡಕ್ಕೆ ಮಾತ್ರ ಆಸೆ ಬೀಳೋರಲ್ಲ. ಏನ್ ಹೇಳ್ತೀರಿ ಸರ್? ಸರ್, 18 ವರ್ಷ ಆಯಿತು. 2008ರಲ್ಲಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ತಗೊಂಡು 4 ಎಕರೆ ನಮ್ಮ ಭೂಮಿ ತಗೊಂತು. 4 ಎಕರೆ ಭೂಮಿ 2008ರಲ್ಲಿ ತಗೊಂಡಿದ್ದು. 2008 ಆದಮೇಲೆ ದಾಖಲೆ ಎಲ್ಲ ಸಬ್ಮಿಟ್ ಮಾಡಿದ್ವಿ ಇದೇ KDB ಆಫೀಸಲ್ಲಿ. ಯಾವಾಗ ಇಲ್ಲಿ ಗಾಂಧಿನಗರದಾಗಿತ್ತು, ಪಾಳ್ಯ, ಬಂಡಿಕೊಡ್ಗೆ ಪಾಳ್ಯ. ಹೈಟೆಕ್ ಡಿಫೆನ್ಸ್ ಪಾರ್ಕು ಫೇಸ್ 1ಗೆ ತಗೊಂಡಿದ್ದು ನಮ್ಮ ಭೂಮಿ 2008ರಾಗ ತಗೊಂಡು. ಆಮೇಲೆ ಏನು ಮಾಡಿದ್ರು, ಈ ಜಮೀನು ನಿಮ್ಗೆ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು DC ತವ ಕೇಸ್ ಹಾಕಿದ್ರು. 136(3) ಕೇಸ್ ಹಾಕಿದ್ರು. 2009ರಾಗ ಕೇಸ್ ಹಾಕಿದ್ರು. ಕೇಸ್ ಹಾಕ್ಬಿಟ್ಟು ನಮ್ಮ ಹತ್ರ ಇರೋ ದಾಖಲೆ ಪರಿಶೀಲನೆ ಮಾಡಲ್ಲ. ಅವ್ರ ಹತ್ರ ನಮ್ಮ ಹತ್ರ ಇರೋ ದಾಖಲೆ ಅವ್ರ ಹತ್ರನೂ ಇರಬೇಕು. ಅದಕ್ಕಿಂತ ಮುಂಚೆ ಏನು ಮಾಡಿದ್ರು, ರೆಕಾರ್ಡ್ ರೂಮಲ್ಲಿರೋ ರೆಕಾರ್ಡ್ಸ್ ಎಲ್ಲ ಸುಟ್ಟಾಕಿದ್ರು. ಸುಟ್ಟಾಕ್ಬಿಟ್ಟು ನಾವು ಎಷ್ಟೇ ದಾಖಲೆ ಕೊಟ್ರು ಸರ್ಕಾರಕ್ಕೆ ಬರ್ಕೊಂಡ್ರು ಜಾಗನ. 2011ರಾಗ ನಮ್ಮ ಜಮೀನನ್ನ ಸರ್ಕಾರ ಮಾಡ್ಕೊಂಡ್ರು. ಇಮಿಡಿಯೇಟಾಗಿ ನಾವು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟಲ್ಲಿ ಸ್ಟೇ ಆರ್ಡ್ರು ತಂದ್ವಿ. ತಂದಾಗ ಏನಂದ್ರು, ನೋಡ್ರಿ ಇದು ಭೂಮಿ ಎಲ್ಲ ನಾವು ತಗೊಂಡ್ಬಿಟ್ಟಿದ್ದೀವಿ, ನಿಮ್ಮ ದುಡ್ಡು ನಾವು ಕೋರ್ಟಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ, ನೀವು ಬರೀ DC ಹತ್ರ ನಿಮ್ಗೆ ಇದು ಕೋರ್ಟಲ್ಲಿ ಕ್ಲಿಯರ್ ಮಾಡಿಸ್ಕೊಂಬನ್ನಿ ಅಂದರು. 2019ರಾಗ ಹೈಕೋರ್ಟ್ ಆರ್ಡ್ರ್ ಕೊಡ್ತು, ಏನಂತ, ಮತ್ತೆ DCಗೆ ಪರಿಶೀಲನೆ ಮಾಡಿರಿ ಇವ್ರದ್ದು ಕೇಸು ಅಂತ. 6 ತಿಂಗಳಲ್ಲಿ ಪರಿಶೀಲನೆ ಮಾಡಿ ಅಂತ 19ರಾಗ ಹೈಕೋರ್ಟ್ ಹೇಳ್ತು. ಯಾರಿಗೆ? ಸ್ಪೆಷಲ್ DCಗೆ. 2019 ಸ್ಪೆಷಲ್ DC ತಗೊಂಡು ಅವನೊಬ್ಬ ನೇಣು ಹಾಕೊಂಡು ಸತ್ತೋದ. ಅದು ಯಾರಂತ ನನಗೂ ಗೊತ್ತಿಲ್ಲ ಸರಿಯಾಗಿ ಹೆಸರು, ಈಗ ಜ್ಞಾಪಕ ಬರ್ತಾ ಇಲ್ಲ. 2023ನಾಗ DC ಹೌದಪ್ಪ ಇದು ಇವ್ರದೇ ಜಾಗ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ರು. ಆರ್ಡರ್ ಮಾಡಿ
RTC ಸರ್ಕಾರ ಅಂತ ಕೂರಿಸಿದ್ರು, ಏನೋ ಆದೇಶ ಇದ್ರು, ಹೈಕೋರ್ಟ್ ಆದೇಶ ಇದ್ರು, RTC ಏನು ಮಾಡಬೇಡಿ ಅಂತ ಆದೇಶ ಇದ್ರು, ಅವಾಗ ಏನು ಮಾಡಿದ್ರು, KDBಗೆ ಭೂಮಿ ಕೊಟ್ಬಿಟ್ಟಿದ್ದೀವಿ, ನಿಮ್ಮ ದುಡ್ಡು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡಿದ್ರು. ಈಗ KDBಗೆ ಹೋಗಿ ಕೇಳೋದಕ್ಕೆ ತಹಶೀಲ್ದಾರ್ನು ಮತ್ತೆ RTCಲಿ ನಮ್ಮ ಹೆಸರು ಬರ್ಕೊಡ್ಬೇಕಂತೆ. ಇವನು ತಹಶೀಲ್ದಾರ್ ಮತ್ತೆ ಈಗ ರೆಕಾರ್ಡ್ ಇಲ್ಲ ನಂತರ ನಾನು ಇವಾಗ ಖಾತೆ ಮಾಡೋಕ್ಕಾಗಲ್ಲ ಅಂತಾನೆ. ಹಿಂಗೆ ನಾವು 2008ರಿಂದ 18 ವರ್ಷ ಇವತ್ತಿಗೆ ಭೂಮಿ ಇಲ್ಲ, ದುಡ್ಡಿಲ್ಲ, ಕೆಲಸ ಇಲ್ಲ. KHB ಹೌಸಿಂಗ್ ಸೊಸೈಟಿಲಿ ಒಂದು ಪ್ಲಾಟ್ ಕೊಡಿಸ್ಬಿಡ್ತೀವಿ ಡಿಸ್ಕೌಂಟ್ನಾಗ, ನೀವು ಅಲ್ಪಸಂಖ್ಯಾತರು ರೈತರು ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಇವತ್ತಿಗೂ ಒಬ್ಬರು ಎಷ್ಟು ಯಾವುದೇ ರಾಜ್ಯಪಾಲರಿಗೂ ನಾನು ಮನವಿ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀನಿ, ಚೀಫ್ ಸೆಕ್ರೆಟರಿಗೂ ಮನವಿ ಕೊಟ್ಟಿದ್ದೀನಿ. ಯಾರು ಮನವಿ ಕೊಟ್ಟರು ಯಾವನು ನಿಮ್ಮ ಮಾತು ಕೇಳಲ್ಲ. ಇದಕ್ಕೆ ಜೀವಂತ ಸಾಕ್ಷಿ ನಾನೇ ಇದ್ದೀನಿ ಇಲ್ಲಿ. 18 ವರ್ಷ ಆಯಿತು. ನಿಮಗೆ ಭೂಮಿ ಕೊಡ್ತೀವಿ, ಕೆಲಸ ಕೊಡ್ತೀವಿ, 3 ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ, ಏನೂ ಕೊಡೋದಿಲ್ಲ. ನಾನೇ ಇಲ್ಲಿ ಜೀವಂತ ಸಾಕ್ಷಿ ಇದ್ದೀನಿ. ಯಾರ ಅಧಿಕಾರಿ ಬೇಕಾದ್ರೂ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳಿ, ನಾನು ಕೇಳ್ತೀನಿ. ನಮ್ಮ ಅಕ್ಕಪಕ್ಕ ಜಮೀನವರು ನಮ್ಮ ಜೊತೆನೇ ತೊಗೊಂಡಿರೋದು. ಹೌದು, ನಮ್ಮದು ಸರ್ಕಾರ ಗೋಮಾಳ ಅಂತ ಇದೆ, ನನ್ನ ಜೊತೆ ತೊಗೊಂಡಿರೋರು ನಾವು ಒಂದೇ ಸಾಗುವಳಿ ಚೀಟಿಲಿ ನನ್ನ ಜೊತೆ ಇರೋರು 3 ಜನಕ್ಕೆ ಇದಾಗಿರೋದು. ಒಬ್ಬರು ಇವತ್ತಿಗೂ ಜಮೀನಲ್ಲಿದ್ದಾರೆ, ಅವ್ರದ್ದು ಗೋಮಾಳ, ಅವರು ನನ್ನ ಜೊತೆ ಗೋಮಾಳದಲ್ಲೇ ತೊಗೊಂಡಿದ್ದಾನೆ. ಇನ್ನೊಬ್ಬರು 2009ರಲ್ಲೇ ಕಾಂಪನ್ಸೇಷನ್ ತೊಗೊಂಡವ್ರೆ, ಅವರು ಸರ್ಕಾರಿ ಗೋಮಾಳದಲ್ಲೇ ತಾನೇ ಇದ್ದಿದ್ದು. ನಂದು ಮಾತ್ರ ಸರ್ಕಾರಿ ಗೋಮಾಳನಾ? ಅವರೆಲ್ಲ ಏನು ವಿಧಾನಸೌಧ ಪಕ್ಕದಲ್ಲಿ ಇದ್ದಿದ್ದು ಅವ್ರ ಜಮೀನು. ಅಕ್ಕಪಕ್ಕ ಇರೋರಿಗೆಲ್ಲ ನೀವು ನ್ಯಾಯ ಕೊಡ್ತೀರಾ, ನಮ್ಗೇನಕ್ಕೆ ನ್ಯಾಯ ಕೊಡಲ್ಲ? ನಿಮ್ಮ ಹೆಸರು ಸರ್? ವಿಜಯ್. ಏನು ಹೇಳ್ತೀರಿ ಮೇಡಮ್? ಸರ್ ಅದೇ ಹೇಳ್ತಾ ಇದೀವಲ್ಲ, ನಾವು ಕೊಡಲ್ಲ ಸರ್, ಭೂಮಿ ಅಂತೂ ಕೊಡಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಎಲ್ಲರಿಗೂ ಗೊತ್ತು, ಎಲ್ಲ ಎಜುಕೇಟೆಡ್ಸ್ಗೂ ಗೊತ್ತಿರುತ್ತೆ, ಎಲ್ಲ ಅನ್ಎಜುಕೇಟೆಡ್ಸ್ಗೂ ಗೊತ್ತಿರುತ್ತೆ, ದೇಶದ ಬೆನ್ನೆಲುಬು ನಮ್ಮ ರೈತ. ಆ ರೈತನ ಬೆನ್ನೆಲುಬನ್ನ ಮುರಿಯೋಂಥ ಕೆಲಸ ಇವ್ರು ಮಾಡ್ತಾ ಇರೋವಂಥದ್ದು. ಯಾಕೆ ಅಂತಂದರೆ ಈ ರೈತರ ಮಕ್ಕಳು ಎಲ್ಲೂ ನಮಗೆ ಕೆಲಸ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಸ್ವಂತ ಜಮೀನಿದೆ, ಅಲ್ಲೇ ದುಡ್ಕೊಂಡು ತಿನ್ನೋಣ, ನಾವು ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದು ಬೇಡ ಅಂತ ಇಂಡಿಪೆಂಡೆಂಟಾಗೆ ಬದುಕೋಣ ಅನ್ನೋ ಒಂದು ಕರೇಜಿಯಸ್ ಆಗಿ ಮುಂದೆ ಬರ್ತಾರೆ. ಅಂಥ ಒಂದು ಕಾನ್ಸಿಕ್ವೆನ್ಸಸ್ ಇರೋದನ್ನ ಇವರು ಬ್ರೇಕ್ ಮಾಡ್ತಾ ಇದ್ದಾರೆ. ಮತ್ತು ಇವರು ದುಡ್ಡು ಕೊಡ್ತೀವಿ ಅಂತಾರೆ, ಇನ್ನೇನೋ ಮಾಡ್ತೀವಿ ಅಂದರೆ ಅದು ಎಲ್ಲ ಹೋಗ್ಬಿಡುತ್ತೆ ಸರ್, ಅದು ಜಾಸ್ತಿ ದಿನ ಇರೋಲ್ಲ. ಮತ್ತು ನಾವು ಜಮೀನಂತೂ ಕೊಡೋದೇ ಇಲ್ಲ. ಅವ್ರು ಎಷ್ಟೇ ಕೋಟಿ ಕೊಡ್ತೀನಿ ಅಂತಂದರೂ ಕೊಡಲ್ಲ. ಅದು ನಮ್ಮ ಹೇಳ್ದಂಗೆ ಪೂರ್ವಜರಿಂದ ಬಂದಿರೋ ಅಂಥದ್ದು, ಅದರದ್ದೇ ಆದಂಥ ಒಂದು ಸೆಂಟಿಮೆಂಟ್ ಇರುತ್ತೆ, ಅದರದ್ದೇ ಆದಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಇರುತ್ತೆ. ಅದಕ್ಕೆ ಆ ಎಲ್ಲ ಒಂದು ಎಮೋಷನ್ಸ್ನ ಬ್ರೇಕ್ ಮಾಡೋವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸೊ ಅದಕ್ಕೆ ಯಾವುದೇ ರೀತಿ ನಾವು ಚಾನ್ಸ್ ಕೊಡಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರೈತರೊಬ್ಬರು ಇದಲ್ಲ ಬೇರೆ ವಿಚಾರದಲ್ಲಿ ಹೇಳೋದು ಕೇಳಿಸ್ಕೊತಾ ಇದ್ದೆ, ಭಾಳ ಚೆನ್ನಾಗಿ ಹೇಳ್ತಿದ್ರು ಅವರು. ದುಡ್ಡು ಯಾವತ್ತು ಬೇಕಾದ್ರೂ ದುಡಿಬೋದು, ದುಡ್ಡು ಕೊಡ್ತೀವಿ ಅಂತ ದುಡ್ಡು ಯಾವತ್ತು ಬೇಕಾದ್ರೂ ದುಡಿಬೋದು. ಈಗ ಜಮೀನು ಕಳ್ಕೊಂಡ್ವಿ ನಮ್ಮದು ಅಂತ ಆದರೆ ಅದನ್ನು ವಾಪಸ್ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ನಿಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ಹೌದು, ಖಂಡಿತವಾಗ್ಲೂ ಸರ್. ಹೌದು, ತುಂಬ ಹೆಂಗೆ ಅಂತಂದರೆ ನಾವು 3.5 ವರ್ಷ, 4 ವರ್ಷ ಆಗ್ತಾ ಬಂತು, ಮನೆ ಮಠ ಅಂತ ಬಿಟ್ಟು ಹೋರಾಡ್ತಾ ಇದ್ದೀವಿ. ಮನೆಯಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಸಹ ನೋಡಂಗಿಲ್ಲ. ಯಾಕಂದರೆ ಇಲ್ಲಿ ಬಿಟ್ಟರೆ ಜಮೀನು ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ನಾವು ಹೋಗಿಲ್ಲ ಅಂದರೆ ಇನ್ನೇನಾಗುತ್ತೋ, ಅಲ್ಲಿ ನನ್ನ ಹೆಸರು ಆ ಚೀಟಿಲಿ ಇಲ್ಲ ಅಂದರೆ ಇನ್ನೇನಾಗುತ್ತೋ ಅನ್ನೋ ಭಯ. ಮನೇಲಿ ಹಿರಿಯರಿಗೆ ಏನಾದ್ರು ಸಮಸ್ಯೆ ಆಯಿತಾ, ಒಬ್ಬನೇ ಮಗ ಇರೋರು ಏನು ಮಾಡಬೇಕು ಸರ್? ಹೋರಾಟಕ್ಕಂತ ಬರಬೇಕಾ, ಇಲ್ಲ ಜಮೀನಂತ ಉಳಿಸ್ಕೋಬೇಕಾ, ಇಲ್ಲ ತಂದೆ ತಾಯಿನ ಉಳಿಸ್ಕೋಬೇಕಾ? ಮಗುಗೆ ಹುಷಾರಿಲ್ಲ, ಒಬ್ಬರೇ ಮಗ ಇರೋದು, ಆ ಮಗನೇ ಇಡೀ ಎಂಟೈರ್ ಫ್ಯಾಮಿಲಿ ಕೇರ್ ತೊಗೋಬೇಕು ಅಂದಾಗ ಮಗುನಂತ ನೋಡೋದಾ, ಜಮೀನಂತ ನೋಡೋದಾ? ತುಂಬ 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 ಕಷ್ಟ ಆಗ್ತಾಯಿದೆ. 3.5 ವರ್ಷದಿಂದ ನಮ್ಮ ರೈತರು ಅಂತೂ ಪಡೆದೇ ಇರೋ ಬಾಧೆನೇ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ರೈತರು. ಅದಕ್ಕೋಸ್ಕರ ಇದು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ, ಆರ್ಡ್ರ್ ಅಂತನಾದರೂ ಅಂದ್ಕೊಳ್ಳಿ, ನಮ್ಮ CM ಸಿದ್ದರಾಮಯ್ಯ ಅವ್ರಿಗೆ ನಾನು ಕೇಳೋದೊಂದೇ, ದಯವಿಟ್ಟು ಜುಲೈ 4ನೇ ತಾರೀಕು ರೈತರ ಪರವಾಗಿರುವಂಥ ಒಂದು ಡಿಸಿಷನ್ನ ತಗೊಳ್ಳಿ, ಮತ್ತು ಇಡೀ ಕರ್ನಾಟಕದ ಜನ ನಮ್ಮ ಸಪೋರ್ಟಿಗೆ ಬರಲಿ ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಮ್ಮ ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ ಅಮ್ಮ? ಸರ್ ನಾವು ಮಾರಲ್ಲ, ನಮ್ಮ ಕೈಲಿ ಆಗಲ್ಲ. ಹಸುಗಳು ತಗೊಂಡು ಹೋಗ್ತೀರಿ, ಗೊತ್ತೊಡ್ತೀರಿ, ಕಟ್ಟಾಕ್ತೀರಿ, ಹಾಲು ಕರ್ಕೊಂತೀರಿ, ಸಗಣಿ ಮಾರ್ಗಂತೀರಿ. ಬೇಕಾದರೆ ಉಳಿಸಿ ಶಕ್ತಿ ಇದ್ರೆ ಸಗಣಿ ತೋಟಕ್ಕೆ ಹಾಕ್ತೀರಿ, ಶಕ್ತಿ ಇಲ್ಲಾಂದರೆ ಸಗಣಿ ಮಾರ್ಗಂತೀರಿ, ಅದು ಇಂಡಿ ಬುಸಕ್ಕೆ ಹಾಕಂತೀರಿ. ಮೇವು ಇಲ್ಲ ನೋಡಿ ಬಂದಿದ್ರಿ, ಕಟ್ಟಾಕಿ ಬಂದಿದ್ರಿ, ಪಕ್ಕದವ್ರು ಕೇಳಿದ್ರಿ ಮಕ್ಳಕ್ಕ, ಅಮ್ಮ ಪಕ್ಕಕ್ಕೆ ಹಂಗೆ ಕಟ್ಟಾಕ್ರಿ ಅಂತ. ಅಷ್ಟು ಮಾತ್ರ ಹೇಳ್ತೀರ, ನಾವು ಜಮೀನು ಮಾರಲ್ಲ. ಈಗ ನೆಮ್ಮದಿ ಆಗಿದ್ದೀರಿ, ಜಮೀನು ಮಾರಿ ನೆಮ್ಮದಿ ಕಳ್ಕೊಳ್ಳಲ್ಲ ಅಂತೀರಿ? ಬೇಡ ಬೇಡ ಬೇಡ, ಯಾಕಂದ್ರೆ ನಾವು ಮಾರ್ಬಿಡ್ತೀವಿ, ನಾವು ತೊಗೊಳ್ತೀವಿ. ಆಮೇಲೆ ನನ್ನ ಮೊಮ್ಮಕ್ಳು ಏನಂತಾರೆ, ಇದು ನಮ್ಮದು, ನಮ್ಮ ತಾತನವ್ರದಂತೆ ಮಾರ್ಕೊಂಬಿಟ್ರಂತೆ. ನಾವು ನೋಡಿ ಇವ್ರ ಹತ್ರ ಏನು ಕೊಡ್ತಾರೆ ಹೇಳಿ, ಬಾಕ್ಲಾಗಿ ನಿಂತ್ಕೊಂಡ್ರೆ 200 ರೂಪಾಯಿ ಕೊಡ್ತಾರೆ, 250 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಅದು ಬಸ್ ಚಾರ್ಜ್ ಸಾಲಲ್ಲ, ಡೀಸೆಲ್ ಸಾಲಲ್ಲ. ಹಸುಗಳಿದ್ರೆ ಹಾಲು ಬಿಲ್ಲು 3 ತಿಂಗಳು ಕಷ್ಟ, ಆಮೇಲೆ ನಮ್ಮ ನಾಡ್ಕೊಬೋದು. ಒಂದು ಕಟ್ಟ ತಗ 4 ಕಸ ಕಟ್ಕೊಂತೀರಿ, ಅದು ನಮ್ಮ ಜೀವನ. ಕೂಲಿಕ್ಕೆ ನಮ್ಗೆ ಲಾಭ ಇಲ್ಲ.
ಕೂಲಿಗೆ ಹೋಗೋ ತಾಕತ್ತಿಲ್ಲ ನಮ್ಗೆ ನೋಡಿ ಸಾಕಾಯ್ತು. ಮಧ್ಯಾಹ್ನ ಮೇಸ್ತೀರಿ, ಮಧ್ಯಾಹ್ನ ಮನೆ ಕಡ್ಕೊಂಬತ್ತೀರಿ, ಅವತ್ತು ಮಲ್ಕೊಂತೀವಿ. ಅವ್ನು ಕೊಡ್ತಾನೆ ಮಲ್ಕೊಂಡ್ರೆ ಅವ್ನು ಬಿಟ್ಬಿಟ್ಟು ನಾಳೆ ಬರಬೇಡ್ರೆ ಅವನ್ನ ನೋಡಿ ಮಧ್ಯಾಹ್ನ ಮಾಡಿ ಮಧ್ಯಾಹ್ನ ಮಲ್ಗಳೆ ನಾಳೆ ಅವ್ನು ಕಳಿಸ್ರಿ ಅಂತಾರೆ. ಆವಾಗ ನಾವೇನು ಮಾಡೋಣ? ಮಾರೋಣ ಸರ್, ಇರಲಿ ಜಮೀನು. ಅಮ್ಮ ಏನಂತೀರಿ ಅಮ್ಮ ನೀವು? ನಾವು ಜಮೀನು ಮಾರಕ್ಕೆ ತಯಾರಿಲ್ಲ. ನಮ್ಗೇನಿದ್ರು 3 ಮಕ್ಕಳು, ಇರೋದು 1 ಎಕರೆ. ಅದು ಕೊಟ್ಟ ಮೇಲೆ ನಾವು ಎಲ್ಲಿಗೆ ಹೋಗವ? ಕೂಲಿಗೆ ಹೋಗಕತ್ತದೆ. ಅವ್ರು ಕೊಡೋದು 200 ರೂಪಾಯಿನೇ. ನಾವೇನು ಜೀವನ ಮಾಡಬೇಕು ಆತದ? ನಾವು ಜಮೀನು ಮಾತ್ರ ಆಗಲ್ಲ ಕೊಡಲ್ಲ. ಅಮ್ಮ ಏನಂತೀರಿ? ನಾವು ಅಷ್ಟೇಪ್ಪ, ಕೊಡಲ್ಲ. ನಮಗೂ 1 ಎಕರೆನೇ ಇರೋದು ಕೊಡಲ್ಲ. ಒಂದೇ ಎಕರೆ ನಮಗೂ ಇರೋದು, ನಾವು 1 ಎಕರೆ ನಮಗಿರೋದು. ನಾವೇನು ಮಾಡಬೇಕು? ಮೊಮ್ಮಕ್ಕಳು ಮೊಮ್ಮಕ್ಕಳು ಅವ್ರನ್ನೆಲ್ಲ ಏನು ಮಾಡ್ಬೇಕು? ಹಿರಿಯರು ಸಂಪಾದಿ ಜಮೀನನ್ನ ನಾವು ಹಾಳು ಮಾಡಿಬಿಟ್ರೆ ಅವ್ರೇನಂತಾರೆ? ಅಲ್ಲ, ಇವತ್ತಿನ ದುಡ್ಡು ಹೆಚ್ಚ ಭೂಮಿ ಹೆಚ್ಚ. ನಮಗೆ ಭೂಮಿ ಹೆಚ್ಚು, ನಮಗೆಲ್ಲ ಬೆಳ್ಕೊಂತೀವಿ ನಾವು. ನಿಮ್ಮ ಅಲ್ಲ ಅಂಥವ್ರ 50 ಜನ ಕೂಟಕ್ಕೆ ಹಾಕ್ತೀವಿ. ಇದಕ್ಕೆ ಸಂಬಂಧ ಇಲ್ಲ. ಆ್ಯಕ್ಚುಲ್ ಆಗಿದು ಒಂದು ವಿಷಯ ಹೇಳ್ತೀನಿ. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಬಹುರಾಷ್ಟ್ರೀಯ ಕಂಪ್ನಿಗಳು ಅಥವಾ ಇದು ಅನ್ನೋದು. ಈಗ ಮೊನ್ನೆ ನಮ್ಮ ರಿಲೇಷನ್ ಒಬ್ಬರು ಒಂದು ಮಗುನ ಕೆಲಸಕ್ಕೆ ಕರೆಸಿದ್ರು, ಮನೆ ಕೆಲಸ ಮಾಡಲಿಕ್ಕೆ. ಅವ್ರ ಮನೇಲಿ ಮದುವೆ ಮಾಡ್ತಾಯಿದ್ರು. ಅವರಿಗೆ ಕಂಪನಿಗೆ ನಾವು 17,000 ರೂಪಾಯಿ ಮೊದಲೇ ಕಟ್ಬಿಡ್ಬೇಕು, ಡಿಪಾಸಿಟ್ ಕೊಟ್ಬಿಡ್ಬೇಕು, ಫಸ್ಟೇ ಪೇಮೆಂಟ್ ಮಾಡಿಬಿಡ್ಬೇಕು. ಅವ್ರನ್ನ 1 ತಿಂಗಳು ಕಳಿಸ್ತಾರೆ ಕೆಲಸ ಮಾಡೋದಕ್ಕೆ. ಅವ್ರಿಗೆ ನಾವು ಕೇಳಿದ್ರೆ ಅವ್ರಿಗೆ ಕೊಡೋದು 7,000 ರೂಪಾಯಿ. ಇದನ್ನು ಅಭಿವೃದ್ಧಿ ಅಂತಾರ ಅಥವಾ ಜೀತ ಅಂತಾರ ಏನು ಸರ್? ಇವಾಗ ನಾಳೆ ಬೆಳಗ್ಗೆ ನಮ್ಮ ರೈತರ ಮಕ್ಕಳಿಗೂ ಅದೇ ಪರಿಸ್ಥಿತಿ ಬರೋದು. ಇವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಅಂತ ಬಂದಿದೆ. ಎಲ್ಲ ಕಡೆ ಕಾಂಟ್ರಾಕ್ಟ್ ಬೇಸಿಸ್ಸು. ದುಡಿಯೋನು ಯಾವನೋ ಅದನ್ನ ಎತ್ಕೊಂಡು ಮಜಾ ಮಾಡೋನು ಯಾವನೋ. ದಯವಿಟ್ಟು ಸರ್ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಇದನ್ನು ಉಳಿಸಿದ್ರೆ ನಿಮ್ಮ ಹೆಸರು ಚರಿತ್ರೆಯಲ್ಲಿ ನಿಂತೋಗ್ತದೆ. ನೀವು ಉಳಿಸಿಲ್ಲ ಅಂದ್ರೂ ಚರಿತ್ರೆಯಲ್ಲಿ ನಿಂತೋಗ್ತದೆ. ಕೆಟ್ಟ ಕಾರಣಕ್ಕೆ ನಿಮ್ಮ ರಾಜಕೀಯ ಜೀವನದಲ್ಲೇ ಇಷ್ಟು ಕೆಟ್ಟ ಹೆಸರು ಬರಲ್ಲ. 3.5 ವರ್ಷ ದುಡಿಯೋ ರೈತರು ಹೋರಾಟ ಮಾಡೋದು, ಅದು ದುಡ್ಡು ಬೇಡ ಅಂತ ಹೋರಾಟ ಮಾಡೋದು, ಇದು ಇತಿಹಾಸ ಸರ್, ಖಂಡಿತ ಇತಿಹಾಸ. ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಹೇಳ್ತೀವಿ, ನಾವು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ಇದಕ್ಕೆ ಮುಂಚೆ ಸಿದ್ದರಾಮಯ್ಯವ್ರ ಸರ್ಕಾರ ಇತ್ತು, ಒಂದು ಮಟ್ಟಿಗೆ ಚೆನ್ನಾಗಿತ್ತು. ಯಾಕಂದರೆ ಅದಕ್ಕೆ ಹಿಂದಿನ ಸರ್ಕಾರ 3 ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆಗಿದ್ರು. ಸಿದ್ದರಾಮಯ್ಯ ಅವರು ನಿಭಾಯಿಸ್ಕೊಂಡು ಬಂದಿದ್ರು. ಎಲ್ಲ ಕಡೆ ಎಲೆಕ್ಷನ್ ಟೈಮಲ್ಲಿ ಒಂದು 100 ಸೀಟ್ ಬರ್ತದೆ ಕಾಂಗ್ರೆಸ್ ಅನ್ನೋ ಒಪ್ಪಿತ್ತು. ಇದೇ MB ಪಾಟೀಲ್ರು ಒಂದು ಸಿದ್ದರಾಮಯ್ಯವ್ರಿಗೆ ಒಂದು ಐಡಿಯಾ ಕೊಟ್ಟರು ಅವಾಗ. ಇವ್ರನ್ನ ಯಾರು ಲಿಂಗಾಯತರನ್ನ ನಾವು ಡಿವೈಡ್ ಮಾಡಿಬಿಟ್ರೆ ನಮಗೆ ಫುಲ್ಲು ಲಿಂಗಾಯತರ ಸಪೋರ್ಟ್ ಸಿಕ್ಬಿಡ್ತದೆ, BJP ಓಟ್ಗಳು ನಮ್ಗೆ ಬಂದ್ಬಿಡುತ್ತೆ, 150 ಸೀಟ್ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಮಾತು ಕೇಳಿ ಅಧಿಕಾರ ಕಳ್ಕೊಂಡ್ರು. ಇವಾಗೂ MB ಪಾಟೀಲ್ ಹೇಳ್ತಾ ಇದ್ದಾರೆ ನಾವು ಕೊಡಲೇಬೇಕು, ನಾವು ಕೊಡ್ತೇವೆ. ಅವ್ರು ಲೇಖನ ಬೇರೆ ಬರೆದಿದ್ದಾರೆ, ನಮ್ದು ಇದಾದ್ಮೇಲೆ ಲೇಖನ ಬೇರೆ ಬರೆದಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಅವ್ರ ಮಾತು ಕೇಳಬೇಡಿ. ಇದು ಬೆಂಕಿ ಉರಿತಾ ಇತ್ತು 3 ವರ್ಷದಿಂದ ಚನ್ನರಾಯಪಟ್ಟಣ, ಅಲ್ಲಿ ಮೀಡಿಯಾಗಳು ಕವರ್ ಆಗ್ತಾ ಇರಲಿಲ್ಲ. ಈಗ ಈ ಬೆಂಕಿ ಅಂಟ್ಕೊಂಡಿದೆ. ಮೊನ್ನೆ ದೇವನಹಳ್ಳಿ ಅಂಟ್ಕೊಂಡಿದೆ, ಇವತ್ತು ಬೆಂಗಳೂರು ಬಂದಿದೆ. ಬೆಂಗಳೂರಿಂದ ದೇಶಕ್ಕೆ ಹತ್ಕೋತದೆ. ಇದು ನಿಮಗೆ ಕೆಟ್ಟ ಹೆಸರು ಬರೋದಂತೂ ಗ್ಯಾರಂಟಿ. ಅದಕ್ಕೆ ಅವಕಾಶ ಕೊಡಬೇಡಿ, ನಮ್ಮ ಪರವಾಗಿ ತೀರ್ಮಾನ ಮಾಡಿ. ಡಿನೋಟಿಫೈ ಮಾಡಬೇಕು ಅಂತ ಹೇಳಿದ್ರಂತೆ ಸರ್. ಇವ್ರು ಹೋಗಿದ್ದಾಗೆ, ನಮ್ಮ ರೈತರುಗಳು ಹೋಗಿದ್ದಾಗೆ ಹೋರಾಟ ನಡೀತಾ ಇದೆ. ಇದೇ ಮಂತ್ರಿ ಮುನಿಯಪ್ಪನವ್ರು ಹೇಳ್ತಾರೆ ನಾನು ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ರಾತ್ರಿ 6-1 ಮಾಡಿದ್ದಾರೆ, ಅಂದರೆ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ಹೇಳ್ತಾರೆ ಕಾನೂನು ತೊಡಕಿದೆ ಅಂತ. ಫೈನಲ್ ನೋಟಿಫಿಕೇಶನ್ ಮಾಡೋರಿಗೆ ಡಿನೋಟಿಫೈ ಮಾಡ್ಲಿಕ್ಕೆ ಬರಲ್ವಾ? ಯಾರ್ಯಾರಿಗೆ ಡಿನೋಟಿಫೈ ಮಾಡಿಕೊಟ್ಟಿದ್ದೀರಿ ನೀವು ಜಮೀನುಗಳನ್ನ? ಎಷ್ಟು ಜನಕ್ಕೆ ಎಷ್ಟು ಎಕ್ಸಾಂಪಲ್ ಕೊಡ್ಬೇಕು? ನಾವು ಎಷ್ಟು ಎಕ್ಸಾಂಪಲ್ ಕೊಡೋಕ್ಕೆ ರೆಡಿ ಇದ್ದೀವಿ? ಯಾರ್ಯಾರೋ ಇಂಡಸ್ಟ್ರಿಯವ್ರಿಗೆ ಇನ್ನೊಬ್ಬರಿಗೆಲ್ಲ ಡಿನೋಟಿಫೈ ಮಾಡಿ ನೀವು ಅದರಲ್ಲಿ ಏನೇನು ಮಾಡ್ಕೊಂಡಿದ್ರೆ ಆ ಪಾಪ ನೀವೇ ತಿನ್ಕೊಳ್ಳಿ. ನಾವು ಅದು ಹೇಳೋದು ಬೇಡ. ರೈತರು ಇವತ್ತು 3.5 ವರ್ಷದಿಂದ ಮಾಡೋವಾಗ ನೀವು ನೋಟಿಫೈ ಮಾಡಿದರೆ ಡಿನೋಟಿಫೈ ಮಾಡಿಕೊಡಿ. ಇದನ್ನು ನಾವು ಸಿದ್ದರಾಮಯ್ಯವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. 4ನೇ ತಾರೀಕು ನೀವು ದಯವಿಟ್ಟು ತೀರ್ಮಾನ ತಗೊಳ್ಳೇಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಪರವಾಗಿ. ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಅವಘಡ ಆಗೇ ಆಗುತ್ತೆ. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿ ಕೆಟ್ಟ ಹೆಸರು ಬರುತ್ತೆ. ಬಂಧುಗಳೇ, ಇದು ರೈತರು ಹೇಳ್ತಿರುವಂಥ ಮಾತು. ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ದೊಡ್ಡ ಹೋರಾಟ ನಡೀತಾ ಇದೆ.
ಕೋಟಿ ಕೋಟಿ ಲೆಕ್ಕದಲ್ಲಿ ಪರಿಹಾರವನ್ನ ಕೊಡ್ತೀವಿ ಅಂದ್ರು ಅದ್ಯಾವುದೂ ಕೂಡ ಬೇಡ, ನಮಗೆ ನಮ್ಮ ಭೂಮಿ ಬೇಕು ಎನ್ನುವ ರೀತಿಯಲ್ಲಿ ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆಯಿಂದ ರಾಜಕಾರಣಿಗಳ ಬೂಟಾಟಿಕೆ ಹೇಗಿರುತ್ತೆ ಅಂದ್ರೆ, ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ತೀವ್ರವಾದಂಥ ಖಂಡನೆಯನ್ನು ವ್ಯಕ್ತಪಡಿಸಿದ್ರು, ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು, ನಿಮ್ಮ ಪರವಾಗಿ ನಾನು ನಿಂತ್ಕೊಳ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ರು. ಇದೇ ಸಿದ್ದರಾಮಯ್ಯ ಇದೀಗ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಇಲ್ಲ ಆ ಜಮೀನು ನಮಗೆ ಬೇಕು ಎನ್ನುವ ರೀತಿಯಲ್ಲಿ ಪಟ್ಟನ್ನು ಹಿಡಿದು ಕುಳಿತುಕೊಂಡಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ಹೋರಾಟ ಇದು. 3-3.5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡ್ಕೊಂಡು ಬರ್ತಾ ಇದೆ. ನಾನು ಕೊನೆಯದಾಗ ಅದೇ ಮಾತನ್ನು ಹೇಳೋದು, ಎಲ್ಲ ಕೃಷಿ ಯೋಗ್ಯ ಭೂಮಿಗಳನ್ನು ಕಿತ್ಕೊಂಡು ನೀವು ಅಭಿವೃದ್ಧಿ ಹೆಸರಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರ್ಕೊಂಡು ಬಿಟ್ರೆ ಮುಂದೊಂದು ದಿನ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಭತ್ತವನ್ನು ಹೇಗೋ ತಯಾರು ಮಾಡ್ಲಿಕ್ಕಾಗಲ್ಲ, ಅದು ಭೂಮಿಲೇ ಬೆಳಿಬೇಕು. ಅಥವಾ ತರಕಾರಿ ಹಣ್ಣು ತಿಂತೀವಲ್ಲ, ಅದೆಲ್ಲವನ್ನೂ ಕೂಡ ಭೂಮಿಲೇ ಬೆಳಿಬೇಕು. ಅದನ್ನ ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ರೈತರು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಈಗ ಸಾಫ್ಟ್ ಆಗಿ ಎಚ್ಚರಿಕೆ ಕೊಡ್ತಿದ್ದೇವೆ, ಮುಂದೊಂದು ದಿನ ನೀವೇನಾದ್ರೂ ನಮ್ಮ ವಿರುದ್ಧ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಹೋರಾಟ ಇನ್ನಷ್ಟು ಕಠಿಣವಾಗಿರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಿದ್ದಾರೆ. ಹಾಗೆ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ, ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಪೇಜ್ ಇರುತ್ತೆ ಅಥವಾ ಬೇರೆ ಏನೇನಕ್ಕೂ ಬಳಸ್ತಾ ಇರ್ತೀರಿ ಈ ಟೈಮನ್ನು, ದಯವಿಟ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಡಿ. ದೇವನಹಳ್ಳಿ ದಂಗೆ ಎನ್ನುವ ರೀತಿಯಲ್ಲಿ ಒಂದು ಹ್ಯಾಶ್ಟ್ಯಾಗ್ ಅನ್ನು ಬಳಸಿ ಇವರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಾಥನ್ನು ಕೊಡೋಣ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.